ನಿಮ್ಮ ಜೀವನದೊಳಗ, ಆದರೂ ಕೂಡ ಅದರ ಬಗ್ಗೆ ನಾವು ಯೋಚನೆ ಮಾಡಿರೋದಿಲ್ಲ. ಮದುವೆ ಅಂತಕ್ಕಂಥ ಇದೇನದಲ್ಲ, ಈ ಮದುವೆ ಅಂತಕ್ಕಂಥ ಪದದ ಅರ್ಥ ನಾವು ತಿಳ್ಕೊಂಡಿದ್ದೇ ಬೇರೆ, ಅದು ಇರೋದೇ ಬೇರೆ. ಮದುವೆ ಅಂದರೆ ಮೊದಲಿಗೆ ಇದು ಮಮತೆ ಅಂತಾರೆ. ಇದಕ್ಕೆ ಅಂದ್ರೆ ಏನ್ರಿ? ಮಮತೆ. ಸುಮ್ಮನೆ ಹೋಗೋದು, ಅಕ್ಕಿ ಕಾಳು ಹಾಕೋದು, ಅವಕ್ಕೆ ಒಂದಿಷ್ಟು ಜೋಡು ಮಾಡೋದು, ಗೋಧಿಗೆ ಮಾಡಿರ್ತಾರೆ ಹೊಡೆಯೋದು, ನಡ್ರಿ ಹೋಗೋಣ ಅಂತೇಳಿ ಊರ ಕಡೆ ಬಂದುಬಿಡೋದು. ಅಕ್ಕಿ ಜಂಪರ್ ಪೀಸ್ ಮಾಡಿದ್ರೆ ಜಂಪರ್ ಪೀಸ್ ಕೊಡೋದು, ಕನ್ನಡಿ ಕೊಟ್ಟಿದ್ರೆ ಕನ್ನಡಿ ಕೊಡೋದು, ಚಂಬು ಕೊಟ್ಟಿದ್ರೆ ಚಂಬು ಕೊಡೋದು, ಇಲ್ಲ ಅಂದ್ರೆ 101 ರೂಪಾಯಿ ಬರ್ಕೊ ಅಂತ ಹೇಳಿ ಬಂದುಬಿಡೋದು. ಅದೇ ಮದುವೆ ಆಗ್ಯದ ನಮ್ಮ ಮಂದಿಗೆ. ಮದುವೆ ಅಂದ್ಕೊಳ್ಳೇನು, ಕಲ್ಯಾಣ ಮಂಟಪ ಇರ್ತದ, ಒಬ್ಬ ಮಂತ್ರ ಹೇಳಕ್ಕೆ ಪುರೋಹಿತ ಇರ್ತಾನ, ಅವ್ರ ಕಡೆ ಬೀಗರು ಬಂದಿರ್ತಾರೆ, ನಮ್ಮ ಕಡೆ ಬೀಗರು ಬಂದಿರ್ತಾರೆ, ಅಲ್ಲೊಂದಿಷ್ಟು ಅಡುಗೆ ಮಾಡಿರ್ತಾರೆ, ತಾಳಿ ಕಟ್ಟಿಸ್ತಾರೆ, ಮಂತ್ರ ಹೇಳ್ತಾರೆ, ಅಕ್ಕಿ ಕಾಳು ಹಾಕ್ತೀವಿ, ಫೋಟೋ ತೊಗೊತೀವಿ, ಕೆಳಗೆ ಸ್ಟೇಟಸ್ ಹಾಕ್ತೀವಿ. ಏನಂತ ಹಾಕ್ತೀರಿ ಅವ? ಏನು ಹಾಕಿದ್ರು ಪ್ರಶಾಂತ್ ನಿನ್ನ ಮದುವೆಗೆ? ಅಲ್ಲ, ಅದು ಏನು ಹಾಕ್ತಾರೆ ನಾನು ನೆನಪು ಬರವಲ್ತು. ಹ್ಯಾಪಿ ಮ್ಯಾರೇಜ್ ಲೈಫಾ? ಅದೊಂದಾಗ ಗೊತ್ತದ ನಮ್ಮ ಮದುವೆ ಅಂದ್ರೆ. ಮದುವೆ ಅಂದ್ರೆ ಏನ್ರಿ? ಸ್ಟೇಟಸ್ನಾಗ ಒಂದು ಫೋಟೋ ಹಾಕಿ ಹ್ಯಾಪಿ ಮ್ಯಾರೇಜ್ ಲೈಫ್ ಅಂತ ಬರೆದು ಬಿಡೋದು. ಅದಲ್ಲ. ಮದುವೆ ಅನ್ನುವಂಥ ಪದದ ಅರ್ಥವನ್ನು ತಿಳ್ಕೊಂಡ ಮೇಲೆ ಮದುವೆ ಮಾಡಬೇಕು. ಮದುವೆ ಅಂದರೆ ಒಂದನೇ ಅಕ್ಷರ ಹೇಳಿದೆ ಮಮತೆ, ಎರಡನೇದು ದುಡುಮೆ. ಏನ್ರಿ? ಒಂದನೇದು ಮಮತೆ, ಎರಡನೇದು ದುಡಿಮೆ, ಮೂರನೇದು ಏನು ಬರ್ತದೆ ಲಾಸ್ಟ್ನೇ ಅಕ್ಷರ? ಏನಿದು? ವ್ಯವಹಾರ. ಯಾರಲ್ಲಿ ಹೆಂಡತಿಯ ಮೇಲೆ ಮಮತೆ ಇರ್ತದ, ಯಾರಲ್ಲಿ ದುಡಿದು ತಂದು ಹೆಂಡತಿಯನ್ನು ಸಾಕುವ ಸಾಮರ್ಥ್ಯ ಇರ್ತದ, ಯಾರಿಗೆ ವ್ಯಾವಹಾರಿಕವಾಗಿ ಜ್ಞಾನ ಇರ್ತದ, ಅವನನ್ನು ಮದುವೆ ಆಗುವುದಕ್ಕಾಗಿ ಮದುವೆ ಅಂತಾರ, ಸುಮ್ಮನೆ ಅನ್ನಲ್ಲ. ಮದುವೆ ಪದದ ಅರ್ಥ ಇದೆ. ನೀವೇನಾದರೂ ತೆಗೆದು ನೋಡ್ರಿ, ಹುಡುಕಾಡಿ ನೋಡ್ರಿ, ಸಾವಿರ ಮದುವೆಗೆ ಹೋಗಿರ್ಬೋದು ನೀವು, ಆದರೆ ನಿಜವಾದ ಅರ್ಥ ಮಮತೆ, ದುಡಿಮೆ, ವ್ಯವಹಾರ. ಇದನ್ನೇ ನಮ್ಮ ಹಿಂದಿನ ಹಿರಿಯರು ಮದುವೆ ಅಂತ ಕರೆದ್ರು. ಈ ಮದುವೆ ಅಂತಕ್ಕಂಥದ್ದು ಯಾಕೆ ಈ ಪದ ಬಂತು ಅಂದರೆ, ಯಾರು ಹೆಂಡತಿಯನ್ನು ಮಮತೆಯಿಂದ ನೋಡ್ಕೊತಾನ, ಯಾರು ದುಡಿದು ತಗೊಂಬಂದು ಸಾಕ್ತಾನ, ಯಾರಿಗೆ ವ್ಯವಹಾರ ಇರ್ತದ ಅವನಿಗೆ ಮದುವೆ ಮಾಡಿ ಕೊಡುವುದಕ್ಕಾಗಿ ಮದುವೆ ಅಂತ ಪದ ಬಂತು. ಅದನ್ನು ನಾವು ಮದುವೆ ಅಂತ ಬಂದೀವಿ. ನೀವೇನು ಮಾಡ್ತೀರಿ? ಫಸ್ಟ್ ಕನ್ಯಾ ನೋಡಕ್ಕೆ ಹೋದಾಗ, ಕನ್ಯಾ ನೋಡಕ್ಕೆ ನೀವು ಹೊಕ್ಕಿರ, ಅವರ ನಿಮ್ಮ ಮನೆ ಬರ್ತಾರೆ. ಅದು ಕನ್ಫ್ಯೂಸ್ ಹಿಡ್ದತ್ತ ನಿಮಗೆ. ನೀವು ಕನ್ಯಾ ನೋಡಕ್ಕೆ ಹೋದಾಗ ಅಥವಾ ಅವನೇ ನಿಮ್ಮ ಮನೆಗೆ ಬಂದಾಗ ನೀವೇನು ಸಡನ್ನಾಗಿ ಒಪ್ಕೊಂಡ್ಬಿಡ್ತೀರಿ? ಆಗ್ತೀನಪ್ಪ ಚಂದ ಅದಾನಂತೆ, ಒಪ್ಕೊಳ್ಳಲ್ಲ ನೀವು. ನೀವೇನು ಮಾಡ್ತೀರಂದ್ರೆ, ಅವ ನೋಡಕ್ಕೆ ಚಂದ ಅದಾನೋ ಇಲ್ಲೋ, ಎರಡನೇದು ಗೌರ್ಮೆಂಟ್ ಜಾಬ್ ಐತೋ ಇಲ್ಲೋ, ಮೂರನೇದು ಸ್ವಲ್ಪ ತಲೆಯಾಗ ನಾಲೆಜ್ ಐತೋ ಇಲ್ಲೋ ಅಂತ ನೋಡ್ತೀರಿ. ಈಗ ನೀವೇನು ನೋಡ್ತೀರಿ? ಅವ ದುಡಿತಾನೆ ಇಲ್ಲ ನೋಡ್ತೀರಿ, ಅವ ಚಂದ ಸಾಕ್ತಾನಿಲ್ಲ ಅನ್ನೋದು ನೋಡ್ತೀರಿ, ಇನ್ನೊಂದು ಅವನಿಗೆ ವ್ಯಾವಹಾರಿಕವಾಗಿ ನಾಲೆಜ್ ಐತೋ ಇಲ್ಲ ಅಂತ ಚೆಕ್ ಮಾಡ್ತೀರಿ. ಅದನ್ನೇ ಮದುವೆ ಅಂತಕ್ಕಂಥ ಪದವನ್ನು ಜೋಡಿಸ್ಯಾರ ಅಂತಕ್ಕಂಥ ತಾವು ತಿಳ್ಕೊಳ್ಬೇಕು. ಅಜ್ಜರ ಎಲ್ಲ ಬಿಟ್ಟರೆ ಇದನ್ನೇ ಯಾಕೆ ತಂದಿರಿ ಇವತ್ತ? ಹೇಳಕ್ಕೆ ಬಹಳ ವಿಷಯಗಳದಾವ, ಇದನ್ನೇ ಯಾಕೆ ತಗೊಂಡು ಬಂದಿರಿ? ಸಂಸಾರ ಮದುವೆ ಅಂತಕ್ಕಂಥದ್ದು ಬಸವಣ್ಣನವ್ರು ಬಹಳ ಚಂದ ಹೇಳ್ತಾರೆ. ಏನು ಈ ಸಂಸಾರ ಹೆಂಗಿರಬೇಕು?
ಸಂಸಾರದೊಳಗೆ ಗಂಡ ಹೆಂಡತಿ ಯಾವ ಥರ ಬದುಕಬೇಕು, ಗಂಡ ಹೆಂಡತಿ ಅಂದರೆ ಹೇಗಿರಬೇಕು, ಭಗವಂತ ಕೂಡ ಮೆಚ್ಚಬೇಕಂತ, ಹಂಗಿರ್ಬೇಕಂತ ಬಸವಣ್ಣನವ್ರು ಹೇಳಿದರು. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ. ಏನ್ರಿ? ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ, ಸತಿಪತಿಗಳೊಂದಾಗದ ಭಕ್ತಿ ಅಮೃತದೋಳು ವಿಷ ಬೆರೆತಂತೆ ರಾಮನಾಥ ಅಂತಾರವ್ರು. ಎಷ್ಟು ಅದ್ಭುತ ಐತಿ. ಅವ್ರೇನಾದರೂ ಒಂದಾಗಿ ಬದುಕಾಕತ್ರಂದ್ರೆ ಶಿವನಿಗೆ ಅದು ಪ್ರೀತಿ ಆಗ್ತದ, ಖುಷಿ ತರ್ತದ. ಅವರಿಬ್ಬರಲ್ಲೂ ಕೂಡ ಹೊಂದಾಣಿಕೆ ಇಲ್ಲ ಅಂದರೆ, ಸತಿಪತಿಗಳು ಒಂದಾಗದ ಭಕ್ತಿ, ಅವರು ಒಂದಾಗಲಿಲ್ಲ, ಕೂಡಲಿಲ್ಲ, ಸರಿಯಾಗಿ ನಡ್ಕೊಳ್ಳಿಲ್ಲ ಅಂದರೆ ಅಮೃತದೊಳಗೆ ವಿಷ ಇದ್ದಂಗಂಥದ್ದು. ಮತ್ತಿನ್ನೆಂಗಿರ್ಬೇಕ್ರಿ ಅಜ್ಜಾರ? ಒಮ್ಮೆ ಒಬ್ಬ ಶರಣರವರು 12ನೇ ಶತಮಾನದೊಳಗೆ ಎಷ್ಟರ ಮಟ್ಟಿಗೆ ಅವರು ಆದರ್ಶ ದಂಪತಿಗಳಾಗಿದ್ರಂದರೆ, ಆ ಕಲ್ಯಾಣದೊಳಗಿರೋರೆಲ್ಲರೂ ಕೂಡ ಅಂತ ಇದ್ರು, ಗಂಡ ಹೆಂಡತಿ ಇದ್ದರೆ ಅವರಂಗಿರಬೇಕು ಅಂತ. ಅಲ್ಲಿ 12ನೇ ಶತಮಾನದೊಳಗೆ ಆದರ್ಶ ದಂಪತಿಗಳೆನಿಸ್ಕೊಂಡವರು. ಎಂಥ ಅದ್ಭುತವಾದಂಥ ಜೀವನ. ಬಹುಶಃ ಆ ಶರಣನು ಕೂಡ ಕನ್ಯೆಯನ್ನು ಹುಡುಕ್ತಾ ಇದ್ದ. ಯಾವಾಗ ಕನ್ಯೆಯನ್ನು ಹುಡುಕ್ತಾ ಇದ್ನಲ್ಲ, ಆ ಕನ್ಯೆಯನ್ನು ಹುಡುಕೋದ್ರೊಳಗೆ ಒಂದಿಷ್ಟು ಪರೀಕ್ಷೆ ಇಟ್ಟಿದ್ದವ. ಯಾರು ಅಂದರೆ ಜೇಡರ ದಾಸಿಮಯ್ಯ ಅಂತ ಬರ್ತಾನ. ಕೇಳಿರಲೇ ಸರ್? ಜೇಡರ ದಾಸಿಮಯ್ಯ ಎಷ್ಟೋ ಕನ್ಯೆಗಳನ್ನು ನೋಡ್ತಾನ, ಯಾವ ಕನ್ಯೆಯೂ ಕೂಡ ಅವನ ಕೊಟ್ಟಂಥ ಪರೀಕ್ಷೆಯನ್ನು ಪಾಸ್ ಆಗೋದಿಲ್ಲ. ನೀವು ಮಾಡ್ತೀರಲ್ಲ, ನೀವು ಮಾಡ್ತೀರಿಲ್ಲ? ಆ ಜೇಡರ ದಾಸಿಮಯ್ಯ ನಾವೇನು ಕಲಬುರಗಿ, ಗುಲ್ಬರ್ಗ ಅಂತೇನು ಕರಿತೀವಲ್ಲ, ಆ ಭಾಗದವರು ಅವರು. ಆ ಕಲಬುರಗಿ ಹತ್ರ ಒಂದು ಮುದೇನೂರು ಅಂತ ಬರ್ತದ. ಆ ಭಾಗದ ಜೇಡರ ದಾಸಿಮಯ್ಯನವರು ಕನ್ಯೆಯನ್ನು ಹುಡುಕ್ತಾರೆ. ಅವರು ಹುಡುಕಬೇಕಾದ್ರೆ ನೀವೇನು ಈಗ ಅವಾಗೆಲ್ಲ ಇತ್ತೇವ, ಅವಾಗ ನಮ್ದು ನಡೀತಿತ್ತು, ಈಗ ನಿಮ್ದು ನಡೆಯಾಕತ್ತೈತಿ. ಏನಂದರೆ ಅವಾಗ ಇವೇನು ಕುಂತವಲ್ಲಿ ಇವು ನಮ್ಮ ಮಂದಿ, ಆಕೆಗೆ ಅಡಿಗೆ ಮಾಡೋಕೆ ಬರ್ತದಿಲ್ಲ, ಆಕೆಗೆ ರಂಗೋಲಿ ಹಾಕಕ್ಕೆ ಬರ್ತೈತಿಲ್ಲ, ನೆಲ ಒರ್ಸಕ್ಕೆ ಬರ್ತೈತಿಲ್ಲ, ಬಟ್ಟೆ ತೊಳ್ಯಕ್ಕೆ ಬರ್ತೈತಿಲ್ಲ, ಅದ್ರ ಮ್ಯಾಗ ಒಂದು ಹಾಡಾಡಕ್ಕೆ ಬರ್ತೈತೆ ಇಲ್ಲ. ಯಾರು ಇವು ನಮ್ಮವು. ಅವಾಗ ಈಗ ನಿಮ್ಮದು ನಡೆದೈತಿ ಏನ, 2 ಎಕರೆ ಹೊಲ ಐತಾ ಇಲ್ಲ, ಕಿಸೆ ತುಂಬ ದುಡ್ಡು ಐತಾ ಇಲ್ಲ, ಕೈಯಾಗ ಮೈಯಾಗ ಬಂಗಾರ ಐತಾ ಇಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಐತಾ ಇಲ್ಲ, ಗೌರ್ಮೆಂಟ್ ಜಾಬ್ ಐತಾ ಇಲ್ಲ. 1-2 ನಿಮ್ಮ ಲಿಸ್ಟ್. ಲಾಸ್ಟಿಗೆ ಒಂದು ಅವ್ರ ಅತ್ತಿ ಮಾವನ ಫೋಟೋ ಗೂಟಕ್ಕೆ ಐತಾ ಇಲ್ಲ. ನಿಮ್ಮ ಏಸದವು ಅವು ಗೂಟಕ್ಕೆ ಬಡದ್ರಟ್ಟ ನೀವು ಹೋಗಾರ ಅವ್ರ ಮನೆಗೆ, ಇಲ್ಲಾಂದ್ರೆ ಹೋಗಾರ ಅಲ್ಲಿ ನೀವು. ಈಗ ನೀವೇನು ಮಾಡಾಕತ್ತೀರಲ್ಲ, ಅವಾಗ ನಮ್ಮ ಮಂದಿ ಮಾಡ್ತಿದ್ರು 12ನೇ ಶತಮಾನದಾಗ. ಜೇಡರ ದಾಸಿಮಯ್ಯ ಮಾಡಿದಂಥ ಪರೀಕ್ಷೆ ಏನಾದರೂ ಈಗೇನಾರ ನಾವು ಮಾಡಿದ್ವಿ ಅಂದ್ರೆ, ನಮ್ಮದು ಶತಮಾನ ಆದ್ರೆ ಯಾವ್ದು ಮದುವೆ ಆಗಲ್ಲ ನಮ್ಮ ಗಣಮಕ್ಕಳು. ಕರೆಗೂ ಸತ್ಯ ಹೇಳಾಕತ್ತೀನಿ, ಯಾಕೆ ಹಿಂಗೆ ಹೇಳಾಕತ್ತೀರಿ ಅಂತಿರ್ಬೋದು ನೀವು. ಜೇಡರ ದಾಸಿಮಯ್ಯ ಎಂಥ ಪರೀಕ್ಷೆ ಕೊಡ್ತಿದ್ದ ಕನ್ಯಾಗಳಿಗೆ ಅಂದರೆ, ಯಾರು ಮದುವೆ ಆಗ್ತೀನಿ ಅಂತ ಮುಂದೆ ಬರ್ತಾವ್ರಿಗೊಂದು ಪರೀಕ್ಷೆ ಇಟ್ಟಿದ್ದಾತ ಜೇಡರ ದಾಸಿಮಯ್ಯ. ಅಂಥ ಪರೀಕ್ಷೆ ಏನಾದ್ರು ನಮ್ಮ ಗಣಮಕ್ಕಳು ಈಗೇನಾದ್ರು ನಿಮಗೆ ಮಾಡಿದ್ರೆ
100 ಅಲ್ಲ 200 ವರ್ಷ ಬದುಕಿದ್ರು ಅವ್ರ ಮದುವೆ ಆಗಲ್ಲ. ಎಂಥ ಪರೀಕ್ಷೆಯನ್ನು ಮಾಡ್ತಾನೆ ಜೇಡರ ದಾಸಿಮಯ್ಯ ಅಂದರೆ, ಯಾವ ಕನ್ಯೆ ಮದುವೆ ಆಗಲಿಕ್ಕೆ ಬರ್ತದ ಆ ಕನ್ಯೆಗೆ ಒಂದು ಮಾತು ಹೇಳ್ತಿದ್ದ ಆತ, ನೋಡು ನನ್ನ ಮದುವೆ ಆಗೋದಕ್ಕಿದ್ರೆ ಒಂದು ಪರೀಕ್ಷೆ ಐತಿ, ಅದನ್ನು ಗೆದ್ರೆ ಮಾತ್ರ ನಾನಿನ್ನ ಮದುವೆ ಆಗ್ತೀನಿ ಹೇಳ್ತಿದ್ದ. ಭಾಳ ಜನ ನೋಡ್ದ, ಎಲ್ಲರಿಗೂ ಹೇಳ್ದ. ಏನು ಪರೀಕ್ಷೆ ಇರ್ಬೋದಾತಂದು? ಉಸುಗಂದ್ರೆ ಗೊತ್ತಾಗ್ತದಲ್ಲ, ಮರಳು ಮರಳು ಉಸುಗ. ಆ ಮರಳು ಉಸುಗು ಮಿಶ್ರಿತವಾದಂಥ ಮರಳೊಳಗ ಅಕ್ಕಿಯನ್ನು ಹಾಕಿ ಕೊಡ್ತೇನೆ. ರೈಸ್ ಅಂತಿರಲ್ಲ, ಬಾತಮ್ ಯಾವುದದು ಬಾಸುಮತಿ, ಹಾಂ ಅವಾಗ ಅವು ಇದ್ದಿದ್ದಿಲ್ಲ. ಅವ ಅಂದ ಜೇಡರ ದಾಸಿಮಯ್ಯವ್ರು ಹೇಳಿದರು, ನನ್ನ ನೀ ಮದುವೆ ಆಗಬೇಕಾಗಿತ್ತಂದ್ರೆ ಮರಳೊಳಗೆ ನಾನು ಅಕ್ಕಿಯನ್ನು ಮಿಶ್ರಿತ ಮಾಡಿ ಕೊಡ್ತೀನಿ, ಅದನ್ನು ಕಟ್ಟಿಗೆ ಉಪಯೋಗ ಮಾಡಲಾರ್ದೆ. ಏನು ಉಪಯೋಗ ಮಾಡಲಾರ್ದೆ? ಕಟ್ಟಿಗೆ ಉಪಯೋಗ ಮಾಡಲಾರ್ದೆ, ನೀರು ಹಾಕಲಾರ್ದೆ. ನೋಡ್ರಿ, ನೀರು ಹಾಕಲಾರ್ದೆ ಕಟ್ಟಿಗೆಯನ್ನು ಉಪಯೋಗ ಮಾಡಲಾರ್ದೆ, ನೀರು ಹಾಕಲಾರ್ದೆ ಆ ಅಕ್ಕಿಯನ್ನು ಪಾಯಸ ಮಾಡಿ ನನಗೆ ಕೊಡಬೇಕು. ಆ ಪಾಯಸ ತಿನ್ನಬೇಕಾದ್ರೆ ನನಗೆ ಒಂದು ಕಾಳು ಕೂಡ ಅರಳು ಹತ್ತಬಾರ್ದು. ಮಾಡ್ತೀರ ನೀವು? ಸುಮ್ಮನೆ ಕುಂತ್ರಲ್ಲ ಅವ್ವ ಯಪ್ಪ, ಮಾಡ್ತೀರ ನಿಮ್ಮ ಮನೆಯವ್ರಿಗೆ ಒಂದು ಸ್ವಲ್ಪ ಪರೀಕ್ಷೆ ಅದನ್ನು? ಯಪ್ಪ ಅವ್ರು ಅಂತಿರ್ತಾರ, ಅವ್ರು ಅಲ್ಲೋ ಯಪ್ಪ ಸ್ವಾಮಿ ನೀ ಹೇಳಾಕೈತಿ ಕರೆ. ಅವ ಜೇಡರ ದಾಸಿಮಯ್ಯ ಉಸುಗೊಳಗ ಆ ಮರಳು ಮಿಶ್ರಿತ ಇರುವಂಥ ಅಕ್ಕಿ ಒಳಗ ಪಾಯಸ ಮಾಡಿಕೊಡು, ನೀರು ಹಾಕಬಾರ್ದು, ಒಳ್ಳೆ ಕಟ್ಟಿಗೆ ಉಪಯೋಗ ಮಾಡಬಾರ್ದು, ಅದನ್ನು ತಿನ್ನಬೇಕಾದ್ರೆ ಒಂದು ಕಾಳು ಕೂಡ ನನಗೆ ಮರಳು ಬಾಯಿಗೆ ನಾಲಿಗೆಗೆ ಹತ್ತಬಾರ್ದು ಅಂತ ಹೇಳ್ಯಾನ. ಇವರಿಗೆ ಬಾಸುಮತಿ ಅಕ್ಕಿ ತಗೊಂಡು ಬಂದು ಕೊಟ್ಟು ಅದನ್ನು ಚಂದ ಕುಕ್ಕರ್ನಾಗ ಗ್ಯಾಸ್ನಾಗ, ಯಪ್ಪ ಕಟ್ಟಿಗೆ ಎಲ್ಲ ಗ್ಯಾಸ, ಆ ಗ್ಯಾಸ್ನಾಗ ಅದನ್ನ ಇಟ್ಟು ಅಡುಗೆ ಮಾಡಿ ಕೊಡು ಅಂದ್ರೆ 2 ಕೂದಲ 4 ಹಳ್ಳ ಬಿದ್ದಿದ್ದು ನಾನಾ ಕಣ್ಣು ಮುಚ್ಕೊಂಡು ತಿಂತೀನಿ, ನಾಳೆ ಕೂಳು ಹಾಕಲ್ಲ ಅಂಥೇಳಿ. ಇನ್ನು ಇವರಿಗೇನಾದರೂ ಹಂಗೆ ಮಣ್ಣು ಮಿಕ್ಸ್ ಮಾಡಿ ಉಸುಗು ಮಿಕ್ಸ್ ಮಾಡಿ ಕಟ್ಟಿಗೆ ಹಚ್ಚಲಾರ್ದೆ ಮಾಡಿಕೊಡು ಅಂದ್ರೆ ನಾವು ಈ ಜನ್ಮದಾಗ ಮದುವೆ ಆಗಲ್ಲ ಬಿಡು ಅಂತಾವು ನಮ್ಮ. ನೀವು ಯೋಚನೆ ಮಾಡ್ರಿ, ಆ ಜೇಡರ ದಾಸಿಮಯ್ಯ ಎಷ್ಟು ಅದ್ಭುತವಾಗಿ ಯೋಚನೆ ಮಾಡಿ ಹೇಳಿದ್ದ ಅಂದರೆ, ಯಾವ ಹೆಣ್ಣು ಸಂಸಾರದ ಸಾಗರವನ್ನು ದಾಟಿಸಬಹುದು, ಯಾವ ಹೆಣ್ಣು ನನ್ನ ಜೊತೆ ಸರಿಯಾಗಿ ಸಂಸಾರದೊಳಗ ಜೀವನವನ್ನು ಸಾಗಿಸಬಹುದು, ಇದನ್ನು ಖಂಡಿತವಾಗಲೂ ಮಾಡಿ ತೋರಿಸ್ತಾಳೆ ಅನ್ನುವ ನಂಬಿಕೆ ಇತ್ತವನಲ್ಲಿ. ಹೋದ ಇದೇ ರೀತಿ ಒಂದು ಹಳ್ಳಿಗೆ, ಅಲ್ಲಿ ಮತ್ತೆ ಇದೇ ಪರೀಕ್ಷೆಯನ್ನು ಹೇಳಿದ. ಅಲ್ಲಿ ದುಗ್ಗಳೆ ಅಂತ ಒಬ್ಬ ಹೆಣ್ಣು ಮಗಳು, ಯಾರೇ ಬಾಯೈತಿ ದುಗ್ಗಳೆ. ಆ ದುಗ್ಗಳೆ ಬಂದು ಹೇಳ್ತಾಳ, ಜೇಡರ ದಾಸಿಮಯ್ಯವರಿಗೆ ನಾನು ಮದುವೆ ಆಗ್ತೀನಿ ಅಂತ. ಯಾವಾಗ ಜೇಡರ ದಾಸಿಮಯ್ಯವರಿಗೆ ನಾನು ಮದುವೆ ಆಗ್ತೀನಿ ಅಂತ ಹೇಳಿದ್ಲು, ಅವರ ಪರೀಕ್ಷೆ ಇತ್ತಲ್ಲ, ಯಾವುದು ಮರಳು ಮಿಶ್ರಿತವಾಗಿರುವಂಥ ಅಕ್ಕಿಯನ್ನು ಕಟ್ಟಿಗೆ ಉಪಯೋಗ ಮಾಡಲಾರ್ದೆ ಪಾಯಸವನ್ನು ಮಾಡಿಕೊಡಬೇಕು ಅಂತ ಹೇಳಿದ್ರಲ್ಲ, ಅದನ್ನು ನೀ ಮಾಡಿ ತೋರಿಸಿದರೆ ಮಾತ್ರ ಜೇಡರ ದಾಸಿಮಯ್ಯನವರು ನಿಮ್ಮನ್ನ ಮದುವೆ ಆಗ್ತಾರೆ. ಆಯಿತು ನಾನು ಮಾಡ್ತೀನಿ ಅಂದ್ಲಾಕಿ. ಯಾರ್ರೀ? ದುಗ್ಗಳೆ. ಯಾವಾಗ ಮಾತನ್ನು ಹೇಳಿದ್ಲು, ಆಯಿತು ಅಂತೇಳಿ ಸೀದಾ ಹೋದ್ಲು, ಒಂದು ಪಾತ್ರೆಯನ್ನು ತಂದ್ಲು. ಆ ಪಾತ್ರೆಯೊಳಗ ಆ ಜೇಡರ ದಾಸಿಮಯ್ಯನ ಪಾದಗಳನ್ನು ಇಟ್ಲು.
ಎಂಥ ಅದ್ಭುತ ಯೋಚನೆ ಹಾಕಿದು ದುಗ್ಗಳೆದು. ಜೇಡರ ದಾಸಿಮಯ್ಯನೇ ಅತಿ ಬುದ್ಧಿವಂತ, ಅತಿ ಜ್ಞಾನವಂತ, ಅತಿ ಅಧ್ಯಾತ್ಮ ಜೀವಿ ಅಂದರೆ ಆತನಿಗಿಂತಲೂ ಒಂದೆಜ್ಜೆ ಮುಂದೆ ಹೋಗುವ ಸಾಮರ್ಥ್ಯ ದುಗ್ಗಳೆಯಲ್ಲಿತ್ತು. ಆ ದುಗ್ಗಳೆ ಯಾವಾಗ ಆಯ್ತು ಅಂತ ಒಪ್ಕೊಂಡ್ಲು, ಮನೆಯೊಳಗಿದ್ದ ಒಂದು ಪಾತ್ರೆಯನ್ನು ತಂದು ಆ ಪಾತ್ರೆ ಒಳಗೆ ಜೇಡರ ದಾಸಿಮಯ್ಯನ ಎರಡೂ ಪಾದಗಳನ್ನಿಟ್ಲು. ಎರಡೂ ಪಾದಗಳನ್ನಿಟ್ಟು ಒಂದಿಷ್ಟು ನೀರನ್ನು ಹಾಕಿದ್ಲು. ಯಾವುದಕ್ಕ? ಪಾದಕ್ಕ. ಆ ಪಾದಕ್ಕ ನೀರು ಹಾಕಿದ ಮೇಲೆ ಏನಾಯ್ತು? ಆ ಪಾದದ ನೀರು, ನೀವು ಪಾದ ಪೂಜೆ ಮಾಡ್ಕೊಂಡ್ರಿಲ್ಲ, ಸ್ವಾಮಿ ಕರೆಸವ ಏನಾಗ್ತದ? ನೀರು ಪಾದೋದಕ ಆಗ್ತದ. ಅದು ನೀರಾಗಲಿಲ್ಲ, ಪಾದೋದಕ ಆಯಿತು. ಜೇಡರ ದಾಸಮಯ್ಯನಿಗೂ ಯೋಚನೆ ಪ್ರಾರಂಭ ಆಯ್ತು. ಏನು ಮಾಡಾಕತ್ತಾಳೆ ಆಕೆ? ಆ ಪಾದದ ನೀರನ್ನು, ಪಾದಕ್ಕೆ ನೀರು ಹಾಕಿ ಅದನ್ನು ಪಾದೋದಕ ಮಾಡಿಕೊಂಡು ತಕ್ಕೊಂಡ್ಲು. ಏನು ಮಾಡಿದ್ಲಂದ್ರೆ ಆ ನೀರನ್ನು ತೆಗೆದಿಟ್ಕೊಂಡ್ಲು. ಇನ್ನು ಆ ಕಬ್ಬು ಅಂತ ಬರ್ತದೆ, ಗೊತ್ತು ನೋಡ್ರಿಲ್ಲ? ಕಬ್ಬು ನೋಡ್ರಿಲ್ಲ? ಅವು ಜ್ಯೂಸ್ ಕುಡಿತೀರಿಲ್ಲ? ಆ ಕಬ್ಬನ್ನು, ಅಲ್ಲೇ ಇದ್ದಂಥ ಕಬ್ಬುಗಳನ್ನು ಮುರಿದು ರಸ ಮಾಡಿದ್ಲಕ್ಕಿ. ಆ ಕಬ್ಬನ್ನು ಮುರಿದು ರಸ ಮಾಡಿ ಆ ಕಬ್ಬಿನ ರಸದೊಳಗ ಆ ಏನು ಮರಳು ಮಿಶ್ರಿತ ಅಕ್ಕಿ ಇತ್ತಲ್ಲ ಅದನ್ನು ಹಾಕಿದ್ಲಕ್ಕಿ. ಅದನ್ನು ಹಾಕಿ ಯಾವಾಗ ಮರಳು ಮಿಶ್ರಿತ ಅಕ್ಕಿಯನ್ನು ಕಬ್ಬಿನ ರಸದೊಳಗೆ ಹಾಕಿದ್ಲು, ಬೇಷ ಹಿಂಡಿದ್ಲು. ಕಬ್ಬುಗಳನ್ನೆಲ್ಲ ಮುರಿದು ಅದು ಒಜ್ಜಿ ಇದ್ದಂಥ ಮರಳೆಲ್ಲ ಕೆಳಗಡೆ ಹೋತು. ಈ ಅಕ್ಕಿಗಳೆಲ್ಲವೂ ಕೂಡ ಮೇಲೆ ಬಂದು ಅದನ್ನು ಬೇರ್ಪಡಿಸಿದ್ಲು. ಆ ಕಬ್ಬಿನ ರಸವನ್ನು, ಮರಳನ್ನು, ಅಕ್ಕಿಯನ್ನು ಮೂರನ್ನು ಕೂಡ ಬೇರ್ಪಾಡು ಮಾಡಿದ್ಲಕ್ಕಿ. ಇನ್ನು ಕಟ್ಟಿಗೆ ಹಚ್ಚಲಾರ್ದೆ ಒಲೆ ಹಚ್ಚಬೇಕಾಗಿತ್ತಲ್ಲ. ಒಂದಿಷ್ಟು ಸಮಯ ಅದನ್ನು ಕಬ್ಬನ್ನು ಏನು ಹಿಂಡಿದ್ಲಲ್ಲ ಅದು ಕಟ್ಟಿಗೆ ಆಗೋದಿಲ್ಲ, ಅದು ಕಬ್ಬಿನ ಸಿಪ್ಪೆ ಆಗ್ತದ. ಅದನ್ನು ಬಿಸಿಲಿಗೆ ಹಾಕಿದ್ಲು. ಬಿಸಿಲಿಗೆ ಹಾಕಿ ಆ ಒಣಗಿದಂಥ ಕಬ್ಬುಗಳನ್ನೇ ಒಲೆಗೆ ಉಪಯೋಗ ಮಾಡಿ ಬೆಂಕಿ ಹಚ್ಚಿದ್ಲು. ಉಪಯೋಗ ಮಾಡಿ ಆ ಪಾದೋದಕ ನೀರನ್ನು ಹಾಕಿದ್ಲು, ಅಕ್ಕಿಯನ್ನು ಹಾಕಿದ್ಲು, ಕಬ್ಬಿನ ರಸವನ್ನು ಕೂಡ ಹಾಕಿ ಪಾಯಸ ಮಾಡಿ ಗಂಡನಿಗೆ ಏನು ವರ ನೋಡಕ್ಕೆ ಕನ್ಯೆಯನ್ನು ನೋಡಕ್ಕೆ ಬಂದಿದ್ನಲ್ಲ ಜೇಡರ ದಾಸಿಮಯ್ಯ, ಅವನಿಗೆ ತಗೊಂಡೋಗಿ ಕೊಟ್ಲಕ್ಕಿ. ತಗೋರಿ, ನೀರು ಬಳಸಿಲ್ಲ ನಾನು, ನೀರು ಬಳಸಿಲ್ಲ, ಕಟ್ಟಿಗೆ ಬಳಸಿಲ್ಲ, ಒಂದು ಅರಳು ಕೂಡ ನಿಮ್ಮ ಬಾಯಿ ಒಳಗೆ ಮರಳು ಬರಲಾರ್ದಂಗೆ ನೀವು ಕೊಟ್ಟ ಅಕ್ಕಿ ಒಳಗೆ ನಾ ಪಾಯಸ ಮಾಡ್ಕೊಂಬಂದೀನಿ ಅಂತ ಕೊಟ್ಲಕ್ಕಿ. ಅವಾಗ ಜೇಡರ ದಾಸಿಮಯ್ಯರಂದರು, ನೀ ಸುಳ್ಳು ಹೇಳಾಕತ್ತಿ, ನೀರು ಬಳಸಿಯಲ್ಲ, ನೀರು ಬಳಸಿದ ಮೇಲೆ ಅದು ಹೆಂಗ ನೀರು ಬಳಸಿಲ್ಲ ಅಂತ ಹೇಳ್ತೀಯ? ನೋಡ್ರಿ, ಅದು ನಿಮ್ಮ ಪಾದಕ್ಕೆ ಹಾಕಿದ ಮೇಲೆ ಅದು ಪಾದೋದಕ ಆಗ್ಯದ. ಪಾದೋದಕದಿಂದ ನಾನು ಪಾಯಸವನ್ನು ಮಾಡಿನೇ ವಿನಃ ನೀರಿನಿಂದ ಮಾಡಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದಾಗ ಜೇಡರ ದಾಸಿಮಯ್ಯನವರು ಆಕೆಯನ್ನು ಮದುವೆ ಆಗ್ತಾರೆ ಅಂತಕ್ಕಂಥ ಮಾತು ಭಾಳ ಅದ್ಭುತವಾದದ್ದು. ನಿಮಗಿಂತ ಪರೀಕ್ಷೆ ಬಂದರೆ ಏನು ಮಾಡ್ತೀರಿ ನೀವು? ಅಲ್ಲ, ಚಪ್ಪಾಳೆ ತಟ್ಟಾಕತ್ತೀರಿ ನೀವು. ಮತ್ತು ನಿಮಗೆ ಬಂದಿದ್ರೆ ಏನು ಮಾಡ್ತಿದ್ರಿ ಅನ್ಯ? ಅವ ಪರೀಕ್ಷೆ ದೂರ ಹೋಗ್ತೇವ. ನೀವು ಹೆಂಗೆ ಮಾಡ್ತೀರಂದ್ರೆ ಹೇಳಿ, ಅವನು ಒಬ್ಬವ ಹೊಲಕ್ಕೆ ಹೋಗಿದ್ನಂತ, ಹೆಂಡತಿಗೆ ಹೇಳಿದ್ದ. ಆಕೆ ಹೆಂಡತಿ ಡಬಲ್ ಡಿಗ್ರಿ ಮುಗಿದಾಕಿದ್ಲು. ಏನು ಮುಗಿದಾಕ್ರಿ? ಡಬಲ್ ಡಿಗ್ರಿ ಮುಗಿಸ್ದಾಕಿದ್ಲು ಹೆಂಡತಿ. ಆಕೆ ಏನು ಮಾಡಿದ್ಲಂದ್ರೆ ಟಿ ವಿ ನೋಡ್ಕೊತ ಕುಂತಿದ್ಲು. ಗಂಡ ಹೊಲಕ್ಕೆ ಹೊಂಟಿದ್ದ. ಗಂಡ ಅಂದ, ನೋಡು ಮಧ್ಯಾಹ್ನ ಭಾಳ ಹೊಟ್ಟೆ ಸಿತೈತೆ ನನಗೆ, ನೀ ಏನು ಮಾಡಬೇಕಂದ್ರೆ
ಮಧ್ಯಾಹ್ನ 1 ಗಂಟೆ ಅನ್ನೋದ್ರೊಳಗೆ ಅಡುಗೆ ಮಾಡ್ಕೊಂಡು ಬಾ. ಆಯ್ತು ಬರ್ತೀನೋ. ಅವ ಹೋದ ಹೊಲಕ್ಕೆ. ಈಕೆ ಮತ್ತು ಅವನ ತವ್ರ ಮನೆಯಾಗೂ ಟಿ ವಿ ನೋಡ್ಯಾಕೆ, ಗಂಡನ ಮನೆಗೆ ಬಂದ ಮೇಲೆ ಟಿ ವಿ ನೋಡ್ಕೊತ ಕುಂತಲು. ಹಾಗೆ ನೋಡಿದ್ಲು ಧಾರಾವಾಹಿ ಪ್ರಾರಂಭಿದ್ದು ಹಂಗೆ ಅವ ಗಂಡಲ್ಲಿ ಹೊಲ್ದಾಗ ಈಕಿ ಬುತ್ತಿ ತರ್ತಾಳ ಅಂತ ಕಾಯಕತ್ತ. ಎಲ್ಲಿವರೆಗೂ ಕೂಡ ಇವ ಬುತ್ತಿ ತರ್ತಾನ ಅಂತ ಕಾಯನ. ಆಕಿ ಹೋದ್ರಾತ್ ಅಂತ ಟಿ ವಿ ನೋಡಾಕತ್ತಾಳ. ಆ ಧಾರಾವಾಹಿ ಟಿ ವಿ ಬಂತಂದ್ರೆ ಯಾವ ಬಂದ್ರು ನಿಮ್ಗೇನು ಎಚ್ಚರಾಗಲ್ಲ, ನನಗೆ ಗೊತ್ತದ. ಬೇಕಾದವ ಬರಲಿ, ಅವ ಹೊರಗಡೆ MLA ಪ್ರಚಾರಕ್ಕೆ ಬಂದನಂದ್ರೆ ಅವ ಬಂದಾನ ಹೋಗಂತೀರಿ ನೀವು, ಅವೇ ನಿಮ್ಗೆ ಸಂಬಂಧ ಪಡಲ್ಲ. ಅಲ್ಲಿ ಅವ ರೈತ ಹೆಂಡತಿ ಬರ್ತಾಳ ಅಂತ ಕಾಯಕತ್ತಾನ. ಈಕಿ ಇಲ್ಲಿ ಧಾರಾವಾಹಿ ನೋಡ್ಕೊಂತ ಈಕಿ ಕುಂತಾಳ. ಹಂಗೋ ಹಿಂಗೆ ಸುದ್ದ 3 ಆತು. ಸಾಯಂಕಾಲ 3 ಗಂಟೆ ಆಯಿತು. ಈಕಿ ಗಾಬರಿ ಆದ್ಲು. ಕರೆಂಟ್ ಹೋದು. ಅವಾಗ ಎಚ್ಚರ ಆತು ಈಕಿ ಟೈಮ್ 3 ಆಗೈತೆ ಅಂತೇಳಿ. ಮೊದಲ BP ಮನುಷ್ಯ ಅವ, ಎರಾಬಿರಿ ಸಿಟ್ಟೈತಿ. ಅವ ನೋಡಿದ್ರ ಅಡಿಗೆ ತೊಗೊಂಬ ಅಂದಾನ. ನೋಡಿದ್ರ 3 ಗಂಟೆ ಆಗೈತಿ, 1 ಗಂಟೆಗೆ ಬಾ ಅಂದಾನ. ತಲೆ ಓಡಿಸಿದ್ಲಕ್ಕಿ, ಶೆಣೆ ಐತ್ಲಕ್ಕಿ. ಮತ್ತು ಡಬಲ್ ಡಿಗ್ರಿ ಮಾಡ್ಯಾಳ. ಅಷ್ಟು ಮಾಡಲಿಲ್ಲ ಅಂದ್ರೆ ಹೆಂಗಾಕಿ ಏನು ಮಾಡಿದ್ಲಂದ್ರೆ ಬುತ್ತಿ ಗಂಟು ತಗೊಂಡ್ಲು. ಆ ಬುತ್ತಿ ಗಂಟನಾಗ 4 ಬದನೆಕಾಯಿ, ಒಂದಿಷ್ಟು ಜೋಳದ ಹಿಟ್ಟ, ಒಂದಿಷ್ಟು ಬ್ಯಾಳಿ, ಒಂದಿಷ್ಟು ಅಕ್ಕಿ ಹಾಕ್ಕೊಂಡು ಗಂಟು ಕಟ್ಕೊಂಡು ಹೋದ್ಲಕ್ಕಿ. ಇವ ಅಣ್ಣ ವೀರಭದ್ರಾಗ್ಯಾನ ಹೊಲ್ದಾಗ. ಬಂದರ ಬರಲಿ ಆಕಿ ಬಾರ್ಕೊಲ್ ತೊಗೊಂಡ್ಬಿಡೋಣ ಅಂತೇಳಿ ಬಾರ್ಕೋಲ್ ತೊಗೊಂಡು ಹೊಡೆದ್ರಾತಂತ ಅವ ನಿಂತಾನ. ಈಕಿ ಪ್ಲ್ಯಾನ್ ಮಾಡಿ ಬದನೆಕಾಯಿ, ಅಕ್ಕಿ, ಬ್ಯಾಳಿ ಮತ್ತೇನು ಇಟ್ಕೊಂಡಳ್ರಿ ಅವ ಅಕ್ಕಿ, ಜೋಳದ ಹಿಟ್ಟ ಇಟ್ಕೊಂಡು ಹೋಗ್ಯಾಳ. ಅಲ್ಲಿ ಹೋದ ಅವ ಸಿಟ್ಟಾಗಿದ್ದ. ಸೀದಾ ಬಂದ. ಅಲ್ಲಿ ಹಸಿ ಜಬರಿ ಇದು ಕಟ್ಟಿಗೆ ತಗೊಂಡ. ಹಸಿ 3. ನಿನಗೇನು ಹೇಳಿನ, ಹೊಲದಾಗ ಬಿಸಿಲು ಭಾಳ ಐತಿ, ಜಲ್ದಿ ಬಾ, ಹೊಟ್ಟೆ ಹಸ್ತಿರ್ತದಂತ ಹೇಳಿ ಬಂದೀನಿ. 1 ಗಂಟೆಗೆ ಹೇಳಿದ್ರೆ 3 ಗಂಟೆಗೆ ಬಂದು. ಏನು ನಿನ್ನ ಗಂಡನ ಕೆಲಸ ಮಾಡೋದು ಅಂತ ಹೊಡೆದು ನಾವು ಬಡಿಗೆ ತೊಗೊಂಡು ಹಸಿ ಬಡಿಗೆ ತೊಗೊಂಡು ಯಾವಾಗ ಕೈಗೆ ಮೈಗೆ ಬೆನ್ನಿಗೆ ಹೊಡೆದ ಸೆಟ್ಟಿಗೆದ್ಲಿಕ್ಕಿನು. ನಾನು ನನ್ನ ಗಂಡ ಭಾಳ ದಡದಿರ್ತಾನ, ಭಾಳ ಸುಸ್ತಾಗಿರ್ತಾನ, ತಂಗಳದು ಒಯ್ಯೋದು ಬೇಡ, ಬಿಸಿದು ಮಾಡ್ಕೊಂಡು ಹೋದ್ರೆ ಆಯಿತು ಅಂತೇಳಿ ಬದನೆಕಾಯಿ, ಜೋಳದ ರೊಟ್ಟಿ, ಅಕ್ಕಿ, ಸಾಂಬಾರು ಮಾಡ್ಕೊಂಡು ಬಂದೀನಿ. ನೀ ಬಿಸಿದು ಉಣ್ಲಿ ಅಂತ ಬಂದ್ರೆ ನನಗ ಹೊಡೆದಿಯಲ್ಲ, ನೀ ಹೊಡೆದಿದ್ದಕ್ಕೆ ನಾ ಶಾಪ ಹಾಕ್ತೀನಿ. ತಂದು ಬದನೆಕಾಯಿ ಪಲ್ಯ ಬದನೆಕಾಯಿ ಆಗಲಿ, ರೊಟ್ಟಿ ಹಿಟ್ಟಾಗಲಿ, ಅನ್ನ ಅಕ್ಕಿ ಆಗಲಿ, ಸಾಂಬಾರು ಬ್ಯಾಳೆ ಆಗಲಿ ಅಂತ ಎತ್ತಿ ಒಗದಾಕಿ ನೆಲಕ್ಕೆ. ಹೆಂಗೈತೆ ಐಡಿಯಾ? ಡಬಲ್ ಡಿಗ್ರಿ. ನೀವು ಮಾಡಿಗಿಡ್ರಿ ಅವು ನಾಳೆ ಪಾಪ ಅಲ್ಲೆಲ್ಲರ ಇರ್ತಾವ, ಕೆಲ್ಸಕ್ಕೆ ಹೋಗಿರ್ತಾವ. ಅದು ಎಂಥ ಗಂಡ ಅದು ಪಾಪ ಅಲ್ಲದ ಮನ್ಯಾಗ ಎಲ್ಲರಿಗೂ. ಆ ಗಂಧ ತಿಕ್ಕಬೇಕಾದ್ರೆ ಯಾವುದಾದ್ರೂ ದುರ್ವಾಸನೆ ಬರ್ತತೇನು? ಬರ್ತದ? ಇಲ್ಲ. ಅಥವಾ ನೊಣ ನೋರ್ಸು ಏನಾರ ಬಂದು ಕುಂದಿರ್ತವೆ? ಇಲ್ಲ. ಆ ಗಂಧ ತೀಡಾಕತ್ರೆ ಯಾವ ದುರ್ವಾಸನೆನೂ ಬರಲ್ಲ, ಯಾವ ನೊಣ ನೊರ್ಜುಗಳು ಕೂಡ ಹೇಗೆ ಬರೋದಿಲ್ಲಲ್ಲ, ಹಂಗೆ ನಿಮ್ಮ ಸಂಸಾರದ ಬಂಡಿ ಗಂಧ ತೀಡಾಕತ್ರಿ ಅಂದ್ರೆ 3ನೇ ಕೆಟ್ಟ ಕಣ್ಣದ್ರಾಗ ಬೀಳಲಾಡ್ದಂಗೆ ಬಂದರೂ ಕೂಡ ಅದು ಪ್ರಭಾವ ಬೀರಲಾಡ್ದಂಗೆ ನೀವು ಸಂಸಾರವನ್ನು ಮಾಡಬೇಕು. ಹಂಗೆ ಬದನೆಕಾಯಿ ಜೋಳ ತಂದ್ರೆ ಸಂಸಾರ ಅಲ್ಲ ಅದು. ಅದು ಸೀದಾ ಡೈವರ್ಸ್ ಕೇಸ್ಗೆ ಹೋಗ್ತದೆ. ಅದು ಹಂಗೆ ಬದನೆಕಾಯಿ ಈಗ ಏನಾರು ಕೆಲಸ ಆತಂದ್ರೆ, ಯಾಕಂದ್ರೆ ಅವನು ಶಾಣೆ ಇರ್ತಾನೆ, ಈಕೆ ಅಡುಗೆ ಮಾಡಿರಲಿಲ್ಲ ಅಂತ ಮನೆಗೆ ಬಂದು ಡಬ್ರಿ ನೋಡ್ತಾನೆ. ಈಗಿನ ಮಗ ಅವ ಹೊಲ್ದಾಗೇನೋ ಬಿಟ್ಟಿದ್ದಾವ. ನೀವು ಹಂಗೆ ಬದನೆಕಾಯಿ ರೊಟ್ಟಿ ತಂದು ಹೋಗಿದ್ರಿ ಅಂದ್ರೆ ಇವು ನಮ್ಮ ಮನೆ ಸೀದಾ ಈಗ ಬಂದು ಕುಕ್ಕರ ಡಬ್ರಿ ನೋಡ್ತಾವೆ, ಅಡುಗೆ ಮಾಡಿರಲಿಲ್ಲ ಗೊತ್ತಾಕತ್ತೆ ಅಂತೇಳಿ. ಆಮೇಲೆ ಸೀದಾ ಕೋರ್ಟ
ಹತ್ತಿದವ ಮೆಟ್ಲ. ಈಗಂತೂ ದೊಡ್ಡ ಕತೆ ನಡೆದೈತೆ ಅವ. ಕೋರ್ಟ್ ಇಲ್ಲ, ಕಚೇರಿ ಇಲ್ಲ, ಕಚ ಕಚ ಸೀದಾ ಫ್ರಿಜ್ಜು, ಬುಟ್ಟಿ, ಡ್ರಮ್ಮ, ಬೆಟ್ಟದ ಮ್ಯಾಗ್ಲಿಂದ ಡಮ್ಮ, ಒಂದ ಎರಡ. ಮಧ್ಯಾಹ್ನ ನೋಡಿದ ಬೇಕು ಬ್ಯಾಗ್ನ ತುಂಬ್ಕೊಂಡು ಹೊಂಟವ ಗಂಡನ. ಎಲ್ಲಿಗೆ ಬಂತೆ ಅವ್ವ? ವಿಚಿತ್ರ ನಡೆದದ. ಲಕ್ಷ ಲಕ್ಷ ಖರ್ಚು ಮಾಡ್ತೀರಿ ಮದುವೆಗೆ. ಎಷ್ಟು ರೀ? ಲಕ್ಷ ಲಕ್ಷ ಖರ್ಚು ಮಾಡ್ತೀರಿ. ನನ್ನ ಮಗಳ ಮದುವೆ, ನನ್ನ ಮಗಳು ಚಂದ ಇರಲಿ, ನನ್ನ ಮಗಳು ಚಂದ ಇರಲಿ ಅಂತೇಳಿ ಚಲೋದು ನೋಡಿ ಮದುವೆ ಮಾಡ್ತೀರಿ. ಅವು ಚಲೋತ್ನ ಕಡ್ದು ಬುಟ್ಟಿಯಾರ ತುಂಬ್ತಾವ, ಒಂದು ಇದನ್ನಾರ ತುಂಬ್ತಾವಿಲ್ಲ, ಅದನ್ನಾರ ತುಂಬ್ತಾವ. ಮೊದಲು 4 ಮಂದಿ ಹಿರಿಯರನ್ನ ಕೂಡಿಸಿ ಮೀಟಿಂಗ್ ಮಾಡ್ತಿದ್ರು. ಏನ ಈಕಿನ ಹೇಳಿದ ಮಾಡಕ್ಕೆ ಬರುವಲ್ತು, ಈಕಿನ ಮೌನ ಮಾತು ಕೇಳುವಲ್ಲು, ಇಲ್ಲ ಆಕಿಯಾರ ಕೂಡಿಸಿರ್ತಾಳ. ಇವ ನನ್ನ ಜೊತೆ ಚಂದ ಮಾತಾಡಲ್ಲ, ಇವ ದುಡಿಯಲ್ಲ, ಇವ ಚಟ ಮಾಡ್ತಾನ. ಆಕಿಯಾರ ಕೂಡಿಸ್ತಾಳೆ ಮೀಟಿಂಗ. ಸ್ವಲ್ಪ ವರ್ಷಗಳ ಹಿಂದೆ ಗ್ರಾಮದ ಹಿರಿಯರು ಕೂಡಿ ಅದನ್ನು ಪಂಚಾಯತಿ ಬಗೆಹರಿಸ್ತಿದ್ರು. ಆ ಪಂಚಾಯತಿ ಬರಬರ್ತ ಹೆಂಗಾತಂದ್ರೆ ಅವು ಪಂಚಾಯತಿ ಮಾಡವ ಮಂಗ್ಯಾನಂತ ಕೂಡಿದ್ವು. ಇಲ್ಲೆಲ್ಲ ನಮ್ಮೂರ ಕಡೆ ಎದಕ್ಕೆ ಮಂಗ್ಯಾನಂತ ಅನ್ನಕತ್ತೀನಿ ಅಂದ್ರೆ, ಈಕಿ ಹೆಣ್ಮಗಳು ಏನಾರು ಸ್ವಲ್ಪ ಹಿಂಗ ಅಂತ ಬಂದ ಏನವ ಅಂತವು, ಏನ ಅಂತವು. ಏನಿಲ್ಲ, ನನಗೆ ಅವನ ಕಡೆಯಿಂದ 5 ಎಕರೆ ಹೊಲ ಕೊಡಿಸಿದ್ರಿ ಅಂದ್ರೆ ನಿಮಗೆ 1 ಎಕರೆ ಫ್ರೀ. ಬಿತ್ತ ಒಂದು ಓಟಿತ್ತಾಗ ಅವ ಬಂದ ಇನ್ನೊಬ್ಬನ ಕಡೆ, ಅಣ್ಣ ಹೆಂಗನ ಮಾಡಿ ನನ್ನ ಹೊಲ ಮನೆ ಹೋಗಲಾರ್ದಂಗ ಬೇಕಾದ್ರೆ ನನ್ನ ಮಕ್ಕಳನ್ನ ನಾನು ನೋಡ್ಕೊತೀನಿ, ನನ್ನ ಮಕ್ಕಳೇನಾರು ನನ್ನ ಪರವಾಗಿ ಬರಂಗೆ ಮಾಡ್ರಿ, ನನ್ನ ಮಕ್ಕಳಿಗೆ ಆಸ್ತಿ ಇರಲಿ ಅಂತೇಳಿ ಆಸ್ತಿ ನಾನು ಉಳಿಸ್ಕೊತೀನಿ, ಹಂಗೇನಾರು ನೀ ಉಳಿಸ್ಕೊಟ್ಟೆ ಅಂದ್ರೆ ನಿನಗೊಂದು ಎಕರೆ. ಅವ ಒಂದು ಹತ್ತಾಗ ಇವು ಕೂಡ್ಸಕ್ಕೆ ಬರಲಿಲ್ಲ. ಇವು ದೊಡ್ಡ ಗಾಡಿ ಮಾಡಿ ಹಳ್ಳು ಹೋಗ್ಯಾಕತ್ತು ಅದ್ರಾಗ. ಇವಂದು ಅಂದ, ಅವನೊಂದು, ಇವಂದು ಅಂದ. ಇದೇನು ಕೂಡಿಸ್ಬೇಕಂತ ಪಂಚಾಯತಿ ನಡೀತಲ್ಲ. ಇವು ಮಂಗ್ಯಾನಾಟ ಹಚ್ಚಿದ್ವಿ. ಇವು ನನಗೊಂದು ಎಕರೆ ಬರ್ತೈತಿ, ನಿನಗೊಂದು ಎಕರೆ ಬರ್ತೈತಿ. ಇವ್ರ ಜೀವನ ಹಾಳಾಗೋತು. ಬುದ್ಧಿವಾದ ಹೇಳಿ ಕೂಡಿಸಬೇಕಾದಂಥ ಹಿರಿಯರೇ ಒಂದೊಂದು ಆಸೆಗೆ ಒಂದೊಂದು ಎಲೆ, ಒಂದೊಂದು ಎಕರೆ ಹೊಲಕ್ಕೆ ಆಸೆ ಪಟ್ಕೊಂತ ಅವ್ರ ಜೀವನವನ್ನು ಬೆರಕು ಮೂಡ್ಸಾಕತ್ರ. ಇನ್ನಷ್ಟು ಬೆಂಕಿ ಹಚ್ಚಾಕತ್ರ ಅವರು. ಅದು ಮೊದಲ ಸಣ್ಣ ಕಡ್ಡಿ ಇತ್ತಿರು ದೊಡ್ಡ ಬಡ್ಡಿ ಮಾಡಿಟ್ರು ಅವ್ರು. ಯಾಕಂದ್ರೆ 1 ಎಕರೆ ಹೊಲ ಬರ್ತೈತಲ್ಲ, ಯಾಕೆ ಬಿಡೋಣ? ಅದಕ್ಕೆ ಪಂಚಾಯತಿ ಬಿಟ್ರಿ. ಈಗ ಪಂಚಾಯತಿ ಬಿಟ್ಟು ಏನಾಯ್ತೀಗ? ಕೋರ್ಟಿಗೆ ಬಂದೈತಿ. ಅಲ್ಲಿರ ಉಳ್ದತ್ತ ನಿಮ್ಮ ಕತಿ. ಇಲ್ಲಿ ಬರೀ 1 ಎಕರೆ ಬೇಕಿತ್ತು, ಅಲ್ಲಿ 10 ಎಕರೆ ಇದ್ದು 10 ಎಕರೆ ಸರ್ವನಾಶ. ಮನೆ ಹೋತು, ಹೊಲ ಹೋತು, ಎಲ್ಲ ಹೋತು. ಲಾಸ್ಟಿಗೆ ಮರ್ಯಾದೆ ಹೋತು. ಕಡಿಗೆ ಎಲ್ಲಿ ಬಂತು? ಬೀದ್ಯಾ ಬಂದು ಬೀಳ್ತದ. ಸ್ವಲ್ಪ ಯೋಚನೆ ಮಾಡ್ರಿ. ನೀವೇ ಗಂಡ ಹೆಂಡತಿ ಅನನ್ಯತೆಯಿಂದ ಪ್ರೀತಿ ವಿಶ್ವಾಸದಿಂದ ಸಂಸಾರವನ್ನು ಮಾಡಿಬಿಟ್ರೆ ಯಾವ ಕೋರ್ಟ್ ಮೆಟ್ಟಲು ಏರುವ ಪ್ರಸಂಗ ಬರಲ್ಲ. ನಿಮ್ಮ ನಡುವೆ 3-4 ವ್ಯಕ್ತಿಗಳು ಬಂದು ಕೈಯಾಡಿಸುವ ಪ್ರಸಂಗ ಬರಲ್ಲ. ಬರೋದೇ ನಿಮ್ಮಿಬ್ಬರಿಂದ. ಅದೆಲ್ಲ ಇವು ನಮ್ಮ ಹಂಗಾದವು. ನಿಮ್ದಷ್ಟ ತಪ್ಪನ್ನಲ್ಲಿ ಇವು ಕುರಿದು ತಪ್ಪೈತಿ. ಇವು ಎಲ್ಲರೂ ಚಂದ ರೆಡಿಯಾಗಿ ಹೊಂಟಿರ್ತಾವೆ ಕನ್ನಡಿ ಮುಂದೆ ನಿಂತು. ಅವಾಗ ನಿಮ್ಗೆ ಸಂಶಯ ಬಂತ, ಯಾವಕ್ಕೆ ನೋಡಕ್ಕೆ ಹೊಂಟಾನ ಏನ? 10 ಬೆಂಕಿ ಅದು ಕೇಳೇ ಬಿಡೋದು ಸಡನ್ನಾಗಿ. ಎಲ್ಲಿ ಎಕಡೆ ಸೇಂಟ, ಇಸ್ತ್ರಿ ಪ್ಯಾಂಟ, ಮ್ಯಾಗ ಬಿಳಿ ಕೂದಲಿಗೆ ಕರಿ ಪೇಂಟ. ಯಾಕ ಅವ ಬಂಕಿ ಹತ್ತವ್ ಏನೇನ ಯಾವಾಗ ನೋಡಿದ್ರೆ ಸಂಶಯ ಪಡ್ತೀನಿ ನೋಡಿ. ಅಲ್ಲಿ ನಮ್ಮ ಫ್ರೆಂಡಿಂದು ಮಗಳ ಮದುವೆ ಐತಿ, ಅದಕ್ಕೆ ಹೊಂಟೀನಿ. ಹಂಗ ಎಲ್ಲಿ ಹೊಂಟೀನಿ ಬಂತ. ಇವು ಏನು ಮಾಡ್ತಾವಂದ್ರೆ ಆ ಸಿಟ್ನಾಗ ಬರೀ ಎಲ್ಲಿಗಾರ ಹೊಂಟಾಗ ನೀವು ಸುಮ್ಮ ಕುಂದ್ರಲ್ಲ ಕೇಳಿಬಿಡ್ತೀರಿ ಎಲ್ಲಿಗೆ ಅಂತ. ಬಂತು ನೋಡಿದು ಕರೆಕ್ಟ್ ಹೋಗೋ ಟೈಮಿಗೆ ಎಲ್ಲಿ ಅಂತ ಅಡ್ಬ ಹಾಕ್ತು, ಮುಗೀತು ನನ್ನ ಕೆಲಸ ಬರವಾದಿವಾತು. ಎಲ್ಲಿಗಂತ ಹೇಳಿದ್ರೆ ಜಗಳ ಆಡೇ ಹೋಗಿರ್ತಾವೆ, ನಾವು ಹೇಳೋದಿಲ್ಲ. ಇವ್ರೇನು ಮಾಡ್ತಾರಲ್ಲ, ಬಸ್ಸಿಗೆ ಹೋಗಿ ಕಂಡಕ್ಟ್ರಿಗೆ, ಮತ್ತು ನಾವೇನು ಕಂಡಕ್ಟ್ರ್ ಕೇಳ್ತಾವೆ ನಾವು ಎಲ್ಲಿಗಂತ ಕೇಳಿದಾಗ ಇವು 100 ರೂಪಾಯಿ ಕೊಟ್ಟು ಊರ ಹೆಸರು ಹೇಳ್ತಾವೆ, ಹುಬ್ಬಳ್ಳಿಗೆ ಅಂತ. ಇಲ್ಲಿ ಹೆಂಡತಿ ಏನು ಬೇರೆ ಕೇಳಿದ್ದೆ ನಾಕಿ.
ಇವು ಅಲ್ಲಿ ಹೋಗಿ 100 ರೂಪಾಯಿ ಕೊಟ್ಟು ಹೇಳ್ತಾವ ಕಂಡಕ್ಟ್ರಿಗೆ ಹುಬ್ಬಳ್ಳಿ ಅಂತ. ಇಲ್ಲಿ ಹೆಂಡತಿ ಕೇಳಿದಾಗ ಹುಬ್ಬಳ್ಳಿಗೆ ಹೊಂಟಿನಂದ್ರೆ ಜಗಳನ ಬಗೆಹರಿತತ್ತಲ್ಲ. ಇವ್ರು ಕೇಳಿದ್ರೆ ಅರಿಷ್ಟ ಅಂತ, ಅವ್ರು ಕೇಳಿದ್ರೆ ಸ್ಟಾಪ್ ಅಂತದು. ಹಂಗಾಗ್ಬಾರ್ದು. ಎಷ್ಟು ಚಂದ ಸಂಸಾರ ಇರಬೇಕಂದ್ರ ಅದೇ ಜೇಡರ ದಾಸಿಮಯ್ಯ ಅದೇ ದುಗ್ಗಳ ಎಂಥ ಸಂದೇಶವನ್ನು ಕೊಟ್ಟಾರ ಈ ನಾಡಿಗೆ. ಒಮ್ಮೆ ಜೇಡರ ದಾಸಿಮಯ್ಯ ನೂಲುಗಳನ್ನು, ಬಟ್ಟೆಯ ನೂಲುಗಳನ್ನು ಸರಿಪಡಿಸ್ತಾ ಇರ್ತಾನ, ತಯಾರು ಮಾಡ್ತಾ ಇರ್ತಾನ. ಸುಮಾರು ಮಧ್ಯಾಹ್ನ 12 ಗಂಟೆ, ನೆತ್ತಿಯ ಮೇಲೆ ಸೂರ್ಯ. ಹೊರಗಡೆ ನಿಂತು ಜೇಡರ ದಾಸಿಮಯ್ಯ ನೂಲುಗಳನ್ನು, ಬಟ್ಟೆಗಳನ್ನು ಸರಿ ಮಾಡಕತ್ತಾನ. 4 ಮಂದಿ ಊರನ ವ್ಯಕ್ತಿಗಳು ಬಂದು ಕೇಳಿದರು, ಜೇಡರ ದಾಸಿಮಯ್ಯನವರೇ, ಎಲ್ಲ ಕಡೆ ಕೇಳಿದ್ವಿ, ಸಂಸಾರದ ಬಗ್ಗೆ ತಿಳ್ಕೋಬೇಕಂದ್ರೆ ಜೇಡರ ದಾಸಿಮಯ್ಯರನ್ನು ಹೋಗಿ ನೋಡಿ ಕಲೀರಿ. ಮದುವೆ ಆಗಬೇಕು ಬೇಡ ಅನ್ನೋದನ್ನು ಬೇರೆ ಯಾರ ಹತ್ರ ಕೇಳಬೇಡ್ರಿ, ಜೇಡರ ದಾಸಿಮಯ್ಯವ್ರ ಹತ್ರ ಹೋಗಿ ಕೇಳಿದ್ರೆ ಸಾಕು, ನೀವು ಮದುವೆ ಆಗಬೇಕೋ ಬೇಡೋ, ಎಂಥವರನ್ನ ಮದುವೆ ಆಗಬೇಕಂತ ಎಲ್ಲ ಗೊತ್ತಾಗ್ತದ. ಆಯಿತು ಅಂತೇಳಿ ಅದಕ್ಕೆ ನಿಮ್ಮ ಹತ್ರ ಬಂದೀವಿ. ನಾವು ಮದುವೆ ಆಗಬೇಕೋ ಬೇಡೋ, ಮದುವೆ ಆಗಬೇಕೋ ಬೇಡೋ ಅಂದಾಗ ಜೇಡರ ದಾಸಿಮಯ್ಯನವರಂತಾರ, ಅವ್ರನ್ನ ಮಾತಾಡಿಸ್ಲಾರ್ದೆ ಒಳಗ ದುಗ್ಗಳೆ ಏನು ಮಾಡ್ತಿರ್ತಾಳಂದ್ರೆ ನೆಲ್ಲು ಕುಟ್ತಿರ್ತಾಳ. ನೆಲ್ಲು ನೋಡಿರಲ್ಲ, ನೆಲ್ಲನ್ನು ಕುಟ್ಟೋದು ಎದರಲ್ಲೇ ಕೊಡ್ತಾರೆವ, ಒಣಕಿ ಅವು ಒಗ್ಯಾವ. ಈಗ ಮನ್ಯಾಗ ಗಿರ್ರ ಅನ್ಸ್ಬಿಡೋದು ಒಮ್ಮೆ, ಹಿಂಗೆ ತಿರುವುದೈತಿ, ಗಿರ್ರ ಅನ್ನೋದೈತಿ, ನಾವು ಗಿರ್ರನ್ನ ಹೊಂಟ್ಬಿಟ್ಟೋದೈತಿ. ಈಗ ಮಿಕ್ಸಿ ಅದಾವ, ಒಣಕಿದ್ದು, ರುಬ್ಬಗೊಂಡಿದ್ದು, ಬೀಸಕಲ್ಲಿದ್ದು. ಅವಾಗೆಲ್ಲ ಅತಿ ದೊಡ್ಡ ಊರೈತಂದ್ರೆ 1-2 ಮನ್ಯಾಗ ಇರ್ತಿದ್ವು ಬೀಸಕಲ್ಲ, ಒಣಿಕೆ, ಮತ್ತು ಇನ್ನೊಂದು ಏನ್ರದು ಏನೇವ, ನಮ್ಮವ್ವ ರುಬ್ಬ್ಯಾಳದಕ್ಕೆ ರುಬ್ಬಗೊಂಡು ಅಂತಾಳೆ. ನೀವೆಲ್ಲಿ ರುಬ್ಬಿರಿ ಯವ್ವ? ಅವು ಎಲ್ಲ ಈಗ ರೊಟ್ಟಿ ಮಾಡೋ ಮಿಷಿನ್ ಬಂದ, ಹಿಂಗೆ ಒತ್ತಿ ಬಿಟ್ರೆ ರೊಟ್ಟಿ ಹಾಕವು, ಹಂಗೆ ಉಬ್ಬಿ ಬರ್ತಾವೆ. ನಾವು ತಿಂದಾಗ ಉಬ್ಬಿ ಅಂಟ್ಬಿಟ್ಟು ಹಿಂಗೆ ಅಂಟ್ಬಿಟ್ಟಿವಿ, ಬ್ಯಾರಲ್ಲಾಗತ್ತೀವಿ ನಾವು. ಹೊಟ್ಟಿ ಕರೆಸ್ಬೇಕು ಅಂತೇಳಿ ಉಣ್ಣೋದು ಅಡ್ಡಾಡೋದು, ಉಣ್ಣೋದು ಅಡ್ಡಾಡೋದು. ಯಾಕೆ ಅವು ಹಂಗೆ ಬರಾಕತ್ತಾವ, ನಮ್ಮದು ದೇಹ ಹಂಗೆ ಆಗಾಕತ್ತೈತಿ. ಅಲ್ಲಿ ಜೇಡರ ದಾಸಿಮಯ್ಯನ ಬಂದು ಕೇಳಿದ ಕೂಡಲೇ ಅಲ್ಲಿ ದುಗ್ಗಳೆ ಒಳಗಡೆ ನೆಲ್ಲನ್ನು ಕೊಡ್ತಾ ಇದ್ಲು. ಇಲ್ಲಿ ಜೇಡರ ದಾಸಿಮಯ್ಯನರು ಅಂದರು, ಏ ದುಗ್ಗಳೆ, ನನಗೆ ಸರಿಯಾಗಿ ಕಣ್ಣು ಕಾಣ್ತಾ ಇಲ್ಲ, ಈ ನೂಲುಗಳನ್ನು ಸರಿ ಮಾಡೋಕ್ಕಾಗ್ತಾ ಇಲ್ಲ, ಸ್ವಲ್ಪ ದೀಪ ತರ್ತಿ ಏನು, ಕಂದಲನ್ನ ಪಣತೆಯನ್ನು ಹಚ್ಕೊಂಡು ಬರ್ತಿ ಏನು ಅಂದುಕೊಳ್ಳೆ. ಆಕಿ ಯಾಕ ಏನ ಯಾವಾಗ ಕೇಳೇ ಇಲ್ಲ. ಆ ಕುಟ್ಟುವಂಥ ನೆಲ್ಲನ್ನು ಕುಟ್ಟುವಂಥ ಒಣಿಕೆಯನ್ನು ಅಲ್ಲೇ ಬಿಟ್ಲು. ಸೀದಾ ಕಂದಲನ್ನ ಪಣತೆಯನ್ನು ಹಚ್ಚಿಕೊಂಡು ಬಂದು ಗಂಡನ ಮುಂದಿಟ್ಲು. ಅವಕ್ಕೆ ತಲೆ ಕೆಡ್ತಾವೇನು, ಮದುವೆ ಆಗ್ಬೇಕಾ ಬೇಡ ಅಂತ ಕೇಳಕ್ಕೆ ಬಂದಿದ್ದಲ್ಲ 4. ಅವ್ರು 4 ಮಂದಿಗೆ ತಲೆ ಕೆಟ್ಟಂಗಾತು. ಇಂಥ ಬಿಸಿಲೊಳಗೆ ಇವ ಕಣ್ಣು ಕಾಣವಲ್ಲ ನಾಕತ್ತಾನ, ಕತ್ಲಾಗಕತ್ತಂತಾನ. ಆಕಿ ಹೆಂಡತಿ ನೋಡಿದ್ರೆ ದೀಪ ಹಚ್ಕೊಂಬಂದು ಕೊಡಾಕತ್ತಾಳ. ಇವ್ರು ಏನು ಮಾಡಾಕತ್ತಾರ, ಇಂಥ ಎಡವಟ್ಟು ಸಂಸಾರ ಐತಲ್ಲಿ ಇವ್ರದು ಅಂದ. ಮತ್ತೆ ಕೇಳಿದ್ರ ಅವಂಗ, ನೋಡ್ರಿ ದಾಸಿಮಾರ್ಯರೇ, ನಾವು ನಿಮ್ಮನ್ನ ಏನು ಕೇಳಾಕತ್ತೀವಿ, ಮದುವೆ ಆಗಲೇ ಬೇಡ ಅಂತ ಕೇಳಾಕತ್ತೀನಿ. ನೀವು ನೋಡಿದ್ರ ಇಂಥ ಹಗಲತ್ನಾಗ ದೀಪ ತರಿಸ್ತೀರಿ, ಆಕಿ ನೋಡಿದ್ರೆ ದೀಪ ತಂದು ಕೊಡ್ತಾಳ, ಏನು ನಮಗೆ ಹೇಳಾಕತ್ತೀರಿ? ಅವಾಗೂ ಕೂಡ ದಾಸಿಮಾರ್ಯರ ಅವ್ರಿಗೆ ಉತ್ತರ ಹೇಳಲ್ಲ. ಏನಂತಾರಂದ್ರ, ಯಪ್ಪ ಹೆಂಗಿದ್ರು ಊಟದ ಟೈಮಿಗೆ, ಪ್ರಸಾದ ಟೈಮಿಗೆ ಬಂದೀರಿ, ಪ್ರಸಾದಕ್ಕೆ ಸಮಯ ಆಗೈತಿ, ಪ್ರಸಾದಕ್ಕೆ ಬರ್ರಿ. ಆ 4 ಮಂದಿಯನ್ನು ಪ್ರಸಾದ ಕರ್ಕೊಂಡು ಹೋದ್ರಿ ಅವರು ಜೇಡರ ದಾಸಿಮಯ್ಯವರು. ಹೋಗಿ ಕುತ್ಕೊಂಡ್ರು. ಅಂಬ್ಲಿ ಮಾಡಿದ್ಲು. ಏನ್ರಿ ಅಂಬ್ಲಿ ಅಂದ್ರೆ ಗೊತ್ತದಿಲ್ಲ? ಎದ್ರದ್ದು ಮಾಡ್ತೀರಿ ನೀವು? ಅನ್ನದ ಮಾಡ್ತೀರಿ?
ರಾಗಿದು ಮಾಡ್ತೀರಿ, ಹಾಂ, ಜೋಳದ್ದು. ಅಲ್ಲಿ ಅಂಬಲಿಯನ್ನು ಮಾಡಿದ್ಲು ದುಗ್ಗಳೆ. ಅವ್ರು 4 ಮಂದಿಯನ್ನು ಕುಂದ್ರಿಸಿದ್ರು. ಜೇಡರ ದಾಸಿಮಯ್ಯವರು 4 ಜನನ ಕರ್ಕೊಂಡು ಪ್ರಸಾದ ಕುತ್ಕೊಂಡ್ರು. ಅಕ್ಕಿ ಅಂಬಲಿಯನ್ನು 4 ಮಂದಿಗೆ ಜೇಡರ ದಾಸಿಮಯ್ಯರಿಗೂ ನೀಡಿದ್ಲು. ಯಾವಾಗ ಜೇಡರ ದಾಸಿಮಯ್ಯರು ಆ ದುಗ್ಗಳೆ ನೀಡಿದ ಅಂಬಲಿಯನ್ನು ಕುಡಿಯಾಕತ್ರು, ಕುಡಿದ ಕೂಡಲೇ ಆಕಿ ಹೆಂಡತಿಯಾದಂಥ ದುಗ್ಗಳಿಗೆ ಜೇಡರ ದಾಸಿಮಯ್ಯರು ಹೇಳ್ತಾರ, ಏ ದುಗ್ಗಳೆ, ಎಂಥ ಅಂಬಲಿ ಮಾಡಿ, ಅಮೃತ ಇದ್ದಂಗೈತಿ, ಇಂಥ ಅಮೃತನ ಉಂಡೇ ಇಲ್ಲ, ಭಾಳ ಚಂದ ಐತಿ, ಚಲೋ ಮಾಡಿ ಅಮೃತ ಕುಡ್ದಂಗಾತ್ ನೋಡಿದ ಅಂಬಲಿ ಅಂದವ. ಎದಕ್ಕಂದ ಅಂದ್ರೆ ಅವು 4 ಮಂದಿ ಕುಂತಿದ್ವಲ್ಲ, ಅವು ಕುಡ್ದು ಒಳ್ಳೆ ಮುಟ್ಲೇ ಇಲ್ಲ, ಅಲ್ಲೇ ಇಟ್ಟು ಅವು 4 ಅನಾಕತ್ತು. ಇವನು ತೆಲಿಗಿಲಿ ಕೆಟ್ಟದೇನು? ಇದು ನೋಡಿದ್ರೆ ಉಪ್ಪಾಗೈತಿ, ಸ್ವಲ್ಪ ಬಾಯಿಗೆ ಹಚ್ಚಿದ್ರೆ ಬರೀ ಉಪ್ಪು ತಿಂದಂಗೆ ಆಗಾಕತ್ತೈತಿ. ಇಂಥ ಬರೀ ಉಪ್ಪಲಿಂದ ತುಂಬಿರೋ ಅಂಬಲಿಯನ್ನು ಕುಡ್ದಾನ, ಇದನ್ನ ಅಮೃತನ ಕತ್ತನಲ್ಲ, ಇವ ಏನೋ ಮರಾಯ. ಅದ್ರಾಗ ಇನ್ನೊಬ್ಬ ಇದು ಬಿರ್ಲಿ ಒಣಕಿ ನೋಡು ಅಂದವ. ಒಣಕಿ ನೋಡಿದ್ರು. ಆ ದುಗ್ಗಳೆ ಯಾವಾಗ ಆ ಕಂದಲನ್ನು ದೀಪವನ್ನು ಹಚ್ಕೊಂಡು ಬರಬೇಕಾದ್ರೆ ಗಂಡ ಕರೆದ ಅಂತ ಏನದು ನೆಲ್ಲನ್ನು ಕೊಟ್ಟು ಬಂತ ಒಣಕೆಯನ್ನು ಬಿಟ್ಟಿದ್ಲಲ್ಲ, ಅದು ಹಂಗ ನಿಂತಿತ್ತದು. ಎಲ್ಲಿ ಬಿಟ್ಟಿದ್ಲು ಹಂಗ ನಿಂತಿತ್ತದು, ಮ್ಯಾಗ ಅಂತರದಾಗ. ಅದನ್ನು ನೋಡಿ ಗಾಬರಿ ಆದ್ರು ಅವರು. ದಾಸಿ ಮಾರ್ಯರಿಗೆ ಕೇಳಿದ್ರು ಅವರು, ಏನ್ರಿ ನೀವು ನೋಡಿದ್ರ ಹಗಲೊತ್ತ ದೀಪ ತರಿಸ್ತೀರಿ, ಅವರು ತಂದು ಕೊಡ್ತಾರ. ಈ ಅಂಬಲಿ ನೋಡಿದ್ರ ಬರೇ ಉಪ್ಪು ಐತಿ, ನೀವು ನೋಡಿದ್ರೆ ಉಪ್ಪು ತುಂಬಿರೋ ಅಂಬಲಿಗೆ ನೀವು ಏನನ್ನಾಕತ್ತೀರಿ? ಅಮೃತ ಅನ್ನಕತ್ತೀರಿ. ಅಲ್ಲಿ ನೋಡಿದ್ರ ಒಣಕಿ ನಿಂತದ, ಏನಿದು ಸಂದೇಶ ಹೇಳ್ರಿ ನಮಗ ಅಂದವ. ಏನಿದು ಸಂದೇಶ ಹೇಳ್ರಿ ಅಂದಾಗ ದಾಸಿ ಮಾರ್ಯರು ಹೇಳ್ತಾರ, ನೋಡ್ರಪ್ಪ, ನೀ ಹೇಳಿದ ಕೆಲಸವನ್ನ ಯಾವುದಕ್ಕೆ, ಏನಕ್ಕ, ಎದಕ್ಕ, ಏನು ಅಂತ ಕೇಳಲಾರದೆ, ಮರು ಮಾತನಾಡಲಾರದೆ, ಹಗಲದ ರಾತ್ರಿಯದ ಯಾಕೆ ಬೇಕು, ಏನಕ್ಕೆ ಬೇಕು ಅಂತ ಕೇಳಲಾರದೆ, ಯಾವುದಕ್ಕೂ ಪ್ರಶ್ನೆ ಮಾಡಲಾರ್ದಂಗ ನಿನ್ನ ಸೇವಾ ಮಾಡೋ ಹೆಂಡತಿ ಇದ್ರೆ ಮಾಡ್ಕೊಂಡು ಬಾ. ಮತ್ತೊಂದು, ಆ ಒಣಕಿ ಐತಲ್ಲ, ಅದು ಯಾಕೆ ನಿಂತದ ಅಂತಂದ್ರೆ ನನ್ನ ಹೆಂಡತಿಯಾದ ದುಗ್ಗಳೆ ಪತಿವ್ರತೆ ಅದಾಳ. ಅಂತ ಪತಿವ್ರತೆ ಹೆಣ್ಣಿದ್ರೆ ನೀ ಮದುವೆ ಆಗು. ಪತಿವ್ರತೆಯ ಧರ್ಮವನ್ನ ಪಾಲನೆ ಮಾಡುವಂತ ಹೆಣ್ಣಿದ್ರೆ ನೀ ಮದುವೆ ಆಗು. ಒಂದು ಕೆಲಸವನ್ನ ಯಾಕ ಏನು ಅಂತಲ್ಲ ಕೇಳಲಾರದೆ ಮಾಡುವಂತ ಹೆಣ್ಣು, ಮತ್ತೊಂದು ಪತಿವ್ರತೆಯ ಧರ್ಮವನ್ನ ಪಾಲನೆ ಮಾಡುವ ಹೆಣ್ಣು, ಮತ್ತೊಂದು ಆಕಿ ಹೆಂಗಾರ ಅಡಿಗೆ ಮಾಡಲಿ, ಏನಾರ ಮಾಡಲಿ, ಅದು ಅಮೃತ ಅನ್ಕೊಂಡು ಉಣ್ಣ ತಾಕತ್ತಿದ್ರೆ ಇಂಥ ಹೆಣ್ಣನ ಮದುವೆಯಾಗಿ ಬಾ ಅಂದವ. ಯಾರೋ ದಾಸಿ ಮಾರ್ಯ ಇಷ್ಟು ಚಂದ ಉತ್ತರ ಹೇಳದ. ಸುಮ್ಮನೆ ಏನ್ರಿ ಇದು? ಸುಮ್ಮನೆ ಸಾಧ್ಯ ಇಲ್ಲ. ಸಾಮಾನ್ಯ ಜನರಿಂದ ಇದನ್ನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೇಳೋ ಉದ್ದೇಶ ಸ್ವಲ್ಪ ಹೆಣ್ಣಿನ ಕಡೆಯಿಂದ ತೊಂದರೆ ಆದರೂ ಕೂಡ ಗಂಡ ಸಹಿಸ್ಕೋಬೇಕು. ಗಂಡನ ಕಡೆಯಿಂದ ತೊಂದರೆ ಆಗಕ್ಕತ್ತದಂದ್ರೆ ಹೆಂಡತಿನೂ ಕೂಡ ಸಮಾಧಾನದಿಂದ ಹೋದರೆ ಸಂಸಾರ ಆಗ್ತದ. ಅವರು ಆ ಥರ ಇದ್ದಿದ್ದಕ್ಕೆ ದುಗ್ಗಳೆ ಮತ್ತು ದಾಸಿ ಮಾರ್ಯರ ದಂಪತ್ಯ ಜೀವನ 12ನೇ ಶತಮಾನದೊಳಗೆ ಆದರ್ಶ ದಂಪತಿಗಳಾಗಿದ್ರು. ಅವ್ರು ಹಂಗಿದ್ದಕ್ಕ ಅವ ಹುಪ್ಪೈತಿ ಬಾ ಅಂತ ಜಾಡಿಸಿ ಗಾಡಿಗೆ ಒಗದಿದ್ನಂದ್ರೆ ಅದೆಲ್ಲ ಹಾಕಿತ್ತು. ಇವ ಹಗಲತ್ತ ಬಿಸಿಲಾಗ ದೀಪ ಕೇಳಾಕತ್ತನಂತ ಕಪಾಳಕ್ಕೆ ಪಡ್ಡನಾಗ ಹೊಡೆದಿದ್ಲಂದ್ರೆ ಇದೆಲ್ಲ ಹಾಕಿತ್ತು. ಆಗಲ್ಲ. ನೀವು ಮನಸ್ಸು ಮಾಡಿದರೆ ಮಾತ್ರ ಸಾಧ್ಯ. ಅದು ಸಂಸಾರ ಬಹಳ ಶಾಂತಿ ರೀತಿಯಿಂದ ಅನ್ಯೋನ್ಯತೆಯಿಂದ ಹೋಗ್ಬೇಕಿದು. ಹೇಳ್ತಾರೆ, ಕೇಳಿರಿಲ್ಲ, ಒಂದು ಕಡೆ ಭಾಳ ಚಂದ ಹೇಳ್ತಾರ. ಒಬ್ಬ ಹೆಣ್ಣು ಮಗಳು ಒಂದು ಗಂಡಿನ ಜೀವನದೊಳಗೆ ಏನೆಲ್ಲ ಆಗ್ತಾಳೆ ಗೊತ್ತದ್ರಿ ನಿಮಗೆ? ಒಂದು ಹೆಣ್ಣುಮಗಳು ಮನೆಯನ್ನು ಬಿಟ್ಟು ಬಂದಿರ್ತಾಳ, ಅವ್ವ ಅಪ್ಪನನ್ನು ಬಿಟ್ಟು ಬಂದಿರ್ತಾಳ, ತನ್ನ ಬೆನ್ನಿಂದ ಹುಟ್ಟಿದಂಥ ಅಕ್ಕ ತಮ್ಮ ತಂಗಿಯನ್ನು ಬಿಟ್ಟು ಬಂದಿರ್ತಾಳ,
ಎಲ್ಲವನ್ನ ಗೆಳತಿಯರನ್ನ, ಗೆಳೆಯರನ್ನ, ಸಂಬಂಧಿಕರನ್ನ ಎಲ್ಲರನ್ನ ಬಿಟ್ಟು ಬಂದಿರ್ತಾಳೆ. ಯಾರು? ಒಬ್ಬ ಹೆಣ್ಣುಮಗಳು. ನೀವು ಬಿಟ್ಟು ಹೋಕ್ಕಿರ ಇಲ್ಲ? ನೀವು ಬಿಟ್ಟು ಬಂದು ಮಂದಿ ಇದೀರಿ ನೀವು, ಹೌದಲ್ಲ? ನೀವು ಬಿಟ್ಟು ಬಂದು ಮಂದಿ ಇದೀರಿ ನೀವು. ಒಂದು ತಾಸು ಆಗೇ ಬಿಡುತ್ತೆ ಅವ್ವ. ನೀವು ಬಿಟ್ಟು ಬಂದು ಮಂದಿ ಇದೀರಿ ನೀವು. ನೀವು ಬಿಟ್ಟು ಬರ್ಬೇಕಾದ್ರೆ ಹಂಗೆ ಬಂದಿರಿ ನೀವು ಬರ್ಬೇಕಾದ್ರೆ ಏನು ಮಾಡ್ತೀರಿ ಅಂದ್ರೆ, ಮನ್ಯಾಗ ಕುಂತು ಮುದಿ ಕೇಳ್ತಾಳೆ ಫಸ್ಟ್. ಹೊಂಟ್ಲಿ ಅವ ನನ್ನ ಮೊಮ್ಮಗಳ. ಆಮೇಲೆ ಅವ್ರ ಅವ್ವ ಅಳ್ತಾಳೆ, ಹೊಂಟ್ಲಿ ಬೇ ನಿನ್ನ ಮೊಮ್ಮಗಳ ಅಂತ. ಅವ್ರಪ್ಪ ಅಳ್ತಾನೆ, ಹೊಂಟ್ಲಿ ಅವ ನಿನ್ನ ಮಗಳ. ಬಾಜು ಇದ್ದಕ್ಕೆ, ಬಾಜು ಮನೆಯಾಕಿ, ಹೊಂಟ್ಲೆ ಅವ್ವ ಮಗಳಿದ್ದಂಗಿದ್ಲು ಬಾಜು ಮನ್ಯಾಗ. ಒಣ್ಯಾನ ಮಂದಿ ಎಲ್ಲ ಅಳಕ್ಕೆ ಸ್ಟಾರ್ಟ. ಆ ಕಣ್ಣೀರು ಬರಲಿಲ್ಲ ಅಂದ್ರೆ ಅಳ್ಬೇಕು. ಯಾಕೆ? ನಾಳೆ ಅಕ್ಕಿ ಮಗಳು ಹೋದಾಗ ಇಕ್ಕಿ ಅಳ್ಬೇಕು, ಇಲ್ಲಾಂದ್ರೆ ಅಳಲ್ಲ ನೀವು. ನಿಮ್ಮ ಟೆಕ್ನಿಕ್ ನಮ್ಗೆ ಅರ್ಥ ಆಗ್ಯದೇವ. ಸುಮ್ಮನೆ ಸನ್ನಿಸಾಗಿ ಬಂದು ಕುಂದ್ರೋದು ಹೋಗೋದು ಮಾಡ್ತೀವಿ ನಾವು. ಹಂಗ ಹತ್ಕೊಂತ ಬರ್ತಾರ. ಕಡಿಕ್ ಬಸ್ನಾಗ ಕುಂದಿರ್ತೀರಿ. ಆಕಿ ದಿನ ಕಾಲೇಜ್ಗೆ ಹೋಗೋದು ಬರೋದು ಮಾಡ್ತಿರ್ತಾಳ. ಅಲ್ಲೆಲ್ಲರ ಕಾಕ, ದೊಡ್ಡಪ್ಪ, ಮಾಮ ಅಂತೇಳಿ ಎಲ್ಲ ಅಕ್ಕ, ನಾದಿನಿ, ಗೆಳತಿ ಅಂತ ಎಲ್ಲರೂ ಪರಿಚಯ ಆಗಿರ್ತಾರೆ ಬಸ್ನಾಗ. ದಿನ ಹೋಗೋರು ಬರೋರು. ಅವ್ರ ಜೊತೆ ಮಂಡಕ್ಕಿನೋ ಚಾನೋ ಕುಡಿಯೋದು ತಿನ್ನೋದು ಮಾಡಿರ್ತಾಳ. ಆಕೆ ಹೊಂಟಾಳ ಅಂತೇಳಿ ಬಸ್ನಾಗ ಸೊಳಾಕತ್ ಬಿಡ್ತಾವ. ಇನ್ಯಾರವ ನಮಗೆ ಚಹಾ ಕೊಡೋರು, ಇನ್ಯಾರವ ನಾವು ಮಂಡಕ್ಕಿ ತಿನ್ಸೋರು. ಅವು ಹೊಸು ಅಳಾಕತ್ತು. ಅವ ಕಂಡಕ್ಟರ್ ದಿನ ಆಕಿಗೆ ಟಿಕೆಟ್ ಕೊಡ್ತಿದ್ದ, ಅವನು ಅಳಾಕತ್ತ. ಇವರೆಲ್ಲ ಇಡೀ ಊರು ಮಂದಿ ಅಳಾಕತ್ತಾರ. ಬಸ್ನಾಗಿದ್ದರು ಅಳಾಕತ್ತಾರ, ಕಂಡಕ್ಟರ್ ಅಳಾಕತ್ತ. ಇವರೆಲ್ಲ ಅಳೋದು ನೋಡಿ ಅವ ಬಂದಿದ್ನಲ್ಲಿ ಕರ್ಕೊಂಡು ಹೋಗಕ್ಕೆ ಒಬ್ಬನ ಹುಲಿ. ಯಾರು? ಗಂಡ. ಅವ ಅಳಾಕತ್ತ. ಇದೇನೋ ಮರಯ್ಯ ಅಂದಿವಿ ನಾವು. ಊರನರ ಮನೆಯನ್ನ ಅಳಾಕತ್ರು, ಒಣೆಯನರ ಅಳಾಕತ್ರು, ಊರಾಗಿದ್ದರು ಅಳಾಕತ್ರು, ಬಸ್ನಾಗಿದ್ದರು ಅಳಾಕತ್ರು, ಕಂಡಕ್ಟರ್ ಅಳಾಕತ್ತ. ಇದನ್ನೆಲ್ಲ ನೋಡಿ ಲಾಸ್ಟಿಗೆ ಅವ ಅಳಾಕತ್ತಿದ್ದ. ಅದನ್ನ ನೋಡಿ ಡ್ರೈವರ್ಗೆ ಸಿಟ್ಟು ಬಂತವ್. ಡ್ರೈವರ್ ಆ ಊರಾವ ಇದ್ದಿದ್ದಿಲ್ಲ. ಅವ ತಲೆ ಬಿಸಿ ಆತವಂಗ. ಲೇ ನೀ ಯಾ ಗಂಡಸಲೇ? ಅವ್ರ ಅಜ್ಜ ಅಳಾಕತ್ತಾಳ, ಮೊಮ್ಮಗಳಂತೇಳಿ. ಅವ್ರವ್ವ ಎತ್ತ ಕರಳೈತಿ ಅಡದಾಳ, ಆಕೆ ಅಳಾಕತ್ತಾಳ. ಅವರಪ್ಪ ಹೊತ್ತು ಹಾಡಿ ಬೆಳೆಸ್ಯಾನ, ಅದಕ್ಕೆ ನೋವೈತೆ ಅಳಾಕತ್ತಾನ. ಅವ್ರ ಗೆಳತಿಯರು ಎಲ್ಲ ಜಾತ್ರೆಗೆ ಹಬ್ಬಕ್ಕೆ ಕೂಡಿ ಅಡ್ಡಾಡ್ಯಾರ, ಅವ್ರ ನೋವೈತೆ ಅವ್ರು ಅಳಾಕತ್ತಾರ. ಅವ್ರ ಮನೇನ ಆಜುನು ಬಾಜುನರು ಅದಕ್ಕೆ ಇದಕ್ಕೆ ಮದುವೆಗೆ ಅಲ್ಲಿ ಇಲ್ಲಿ ಅಡ್ಡಾಡ್ಯಾರ, ಅದಕ್ಕೆ ಅವ್ರು ನೆನೆಸ್ಕೊಂಡು ಅಳಾಕತ್ತಾರ. ಇನ್ನು ಈ ಬಸ್ನಾಗಿದ್ದರು ದಿನಾಕಿ ಜೋಡಿ ಓಡಾಡ್ಯಾರ, ಅದಕ್ಕೆ ಅಳಾಕತ್ತಾರ. ಇವ ನಮ್ಮೊಬ್ಬ ನನ್ನ ಮಗ ಕಂಡಕ್ಟರ್ ಹಾಕಿ ಟಿಕೆಟ್ ಕೊಟ್ಟು ಇನ್ನೊಂದು ಟಿಕೆಟ್ ಹೋತಲ್ಲ ಅಂತ ಅವ ಅಳಾಕತ್ತಾನ. ನೀ ಯಾಕೆ ಅಳಾಕತ್ತಿಲ್ಲ ಅನ್ನೋ. ಅವಾಗ ಸಿಟ್ಟು ಬಂದಿತ್ತು, ಅದಕ್ಕೇನು ನೀ ಯಾಕೆ ಅಳಾಕತ್ತಿ? ಅವ ಅಂದ, ಡ್ರೈವರ್ ಅಣ್ಣ, ಈಕಿ ಒಬ್ಬಕ್ಕಿ ಬರೋಕ್ಕಿಡೀ ಊರ ಅಳಸಾಕತ್ತಾಳ. ಇನ್ನು ವರ್ಷ ಪೂರ್ತಿ ನಾನು ಇಕ್ಕಿ ಜೊತೆ ಜೀವನ ಮಾಡ್ಬೇಕು, ನಾ ಎಟ್ಟು ಅಳಬಾರ್ದು ಅಂತ ಯೋಚನೆ ಮಾಡಾಕತ್ತೀನಿ ಅಂದ. ಅಂದರೆ ಒಂದು ಹೆಣ್ಣನ್ನ ಗಂಡನ ಮನೆಗೆ ಕಳಿಸ್ಬೇಕಾದ್ರೆ ಅನೇಕ ದುಃಖಗಳು ಬರ್ತಾವ, ಅನೇಕ ಸನ್ನಿವೇಶಗಳು ಬರ್ತಾವ. ಯಾಕೆ ಬರ್ತಾವಂದ್ರೆ ಅವರ ತಂದೆ ತಾಯಿಗಳು ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿರ್ತಾರ. ಎಲ್ಲ ಜೋಪಾನ ಮಾಡಿ ಇನ್ನೊಬ್ಬನ ಕೈಗೆ ಒಪ್ಪಿಸ್ಬೇಕಲ್ಲ, ಅದು ಬಹಳ ಸಂಕಟ ಇರ್ತದ. ಅದಕ್ಕೆ ಅವರೆಲ್ಲ ಅಳತಿರ್ತಾರ, ಬರ್ತಾರ. ಅವರು ಒಬ್ಬ ಹೆಣ್ಣು ಮಗಳು ಒಂದು ಗಂಡಿಗೆ ಏನೆಲ್ಲ ಆಗ್ತಾಳೆ ಅಂದ್ರೆ ಬಹಳ ಚಂದ ಹೇಳ್ತಾರ. ಕಾರೇಶು ಏನ್ರಿ ಗೊತ್ತದಿಲ್ಲ ನಿಮಗದು? ಕಾರೇಶು ದಾಸಿ ಕರ್ಣೇಶು ಮಂತ್ರಿ. ಕಾರೇಶು ದಾಸಿ ಕರ್ಣೇಶು ಮಂತ್ರಿ, ರೂಪೇಶು ಲಕ್ಷ್ಮಿ, ಕ್ಷಮಯಾಧರಿತ್ರಿ, ರೂಪೇಶು ಲಕ್ಷ್ಮಿ, ಶಯನ ರಂಬೆ ಅಂತ ಹೇಳ್ತಾರ. ಒಂದು ಹೆಣ್ಣು ಏನೆಲ್ಲ ಆಗ್ತದೆ ಒಂದು ಗಂಡಿನ ಜೀವನದೊಳಗ, ಕಾರ್ಯದೊಳಗೆ ತೊಡಗಿದ್ಲಂದ್ರೆ ದಾಸಿ ಆಗ್ತಾಳ. ಆತನಿಗೆ ದಾರಿಯನ್ನ ಮಾರ್ಗದರ್ಶನವನ್ನು ಮಾಡಾಕತ್ಲಂದ್ರೆ ಮಂತ್ರಿ ಆಗ್ತಾಳೆ.
ಇನ್ನು ಆತಗೆ ಊಟ ಮಾಡಿಸೋದ್ರೊಳಗೆ ತಾಯಿ ಆಗ್ತಾಳೆ. ಆಕೆಯ ಅವನ ಅದೃಷ್ಟದೊಳಗೆ ಆಕೆ ಲಕ್ಷ್ಮಿಯ ರೂಪದೊಳಗಿರ್ತಾಳೆ. ಇನ್ನು ಅವ ಏನೇ ತಪ್ಪು ಮಾಡಿದ್ರು ನನ್ನ ಗಂಡ ಅದಾನ ಅಂತೇಳಿ ಭೂಮಿಯಷ್ಟು ವಿಶಾಲವಾದ ಹೃದಯವನ್ನು ಹೊಂದಿರ್ತಾಳೆ. ಆಕೆ ಭೂಮಿ ತೂಕದ ಹೆಣ್ಣು ಅಂತ ಹೇಳ್ತಾರೆ. ಲಾಸ್ಟಿಗೆ ಆಕೆ ರಂಬೆನೂ ಕೂಡ ಗಂಡನಿಗೆ ಆಗಿ ಬರ್ತಾಳೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ನೀವು ಇವೆಲ್ಲ ಏನು ಆಗ್ತಿರೋ ಬಿಡ್ತಿರೋ ಅದನ್ನು ನಿಮಗೆ ಬಿಟ್ಟಿದ್ದು. ಆದರೆ ಗಂಡ ಹೆಂಡತಿ ಹೆಂಗಿರ್ಬೇಕಂದ್ರೆ ನಮ್ಮ ದುಗ್ಗಳೆ ಮತ್ತು ದಾಸಿಮಾರ್ಯರ ಥರ ಜೀವನ ಇದ್ದರೆ ಭಾಳ ಚಂದ ಇರ್ತದ, ಚಲೋ ಇರ್ತದ. ಇಲ್ಲ ಅಂದ್ರೆ ಜೀವನ ಸಂಸಾರ ಅಂತಕ್ಕಂಥದ್ದು ಭಾಳ ಎಡವಟ್ಟಾಗ್ತದೆ. ಈಗಿನ ದಿನಮಾನದೊಳಗಂತೂ ಎಲ್ಲವೂ ನೀವು ನೋಡ್ತಾ ಇದ್ದೀರಿ, ಮಾಧ್ಯಮದೊಳಗೆ ಎಲ್ಲ ಕಡೆ ಭಾಳ ಕೆಟ್ಟ ಹೊಂಟದ. ಅದಕ್ಕೆ ಅಲ್ಲಿ ದಾಸಿಮಾರ್ಯರು ಭಾಳ ಚಂದ ಹೇಳಿದ್ರು. ಅವರು ಸತಿಪತಿಗಳಿಂದಾದ ಭಕ್ತಿ ಹಿತವಾಗಿಪ್ಪುದು, ಸತಿಪತಿಗಳಿಂದಾಗದ ಭಕ್ತಿ ಅಮೃತದೊಳು ವಿಷ ಬೆರೆದಂತೆ. ಹಾಗಾಗಿ ನಮ್ಮ ಸಂಸಾರ ಶಿವನೂ ಕೂಡ ಮೆಚ್ಚುವ ಹಾಗೆ ಇರಬೇಕು ವಿನಃ ಅಮೃತದೊಳಗೆ ವಿಷ ಇದ್ದಂಗೆ ಇರಬಾರ್ದು. ಏನಾಗ್ತದ, ಹೆಂಡತಿಗೆ ದಿನ ಹೊಡಿತಿದ್ದವ, ಆಕೆ ಹೆಂಡತಿ ಏನು ಮಾಡಿದ ಸೀದ ನಮ್ಮ ತಕ್ಕ ಬಂದ್ಲ. ಮತ್ತು ನಾವು ಮದುವೆ ಮಾಡಿಸಿದ್ವಿ, ಅದೊಂದು ಬಾಕಿ ಐತಿ. ಎಲ್ಲೋದ್ರೂ ಅಜ್ಜಾರು ನಿಮಗೆ ಕನ್ಯೆ ಅದಾವೇನ್ರಿ ಕನ್ಯೆ ಅದಾವೇನ್ರಿ ಅಂತ ನಮಗೆ ಬರ್ತಾವೆ. ನಾವಿನ್ನು ಬ್ರೋಕರ್ ಕೆಲಸ ಮಾಡ್ಬೇಕಾಗೈತಿ. ಮದುವೆ ಮಾಡಿಸಿದ್ವಿ, ಅವ ಏನು ಮಾಡ್ತಿದ್ದ, ದಿನ ಜಗಳ ಆಡ್ಯಾಕಿನ ಹೊಡೆಯೋದು ಬಡಿಯೋದು ಮಾಡ್ತಿದ್ದ. ಈಕಿನೂ ಸುಮ್ಮನೆ ಇರ್ತಿದ್ದಿಲ್ಲ, ಈಕಿನ ಒಡರ್ರನಂಗೆ ಒದರಾಕಿನ ವಟ 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 ವಟ. ಆ ಜಗಳ ಇಬ್ಬರದು ನೋಡ್ಲಾರ್ದೆ ಆಕಿ ನಮ್ಮ ತಕ್ಕ ಬಂದ್ಲು. ಅಜ್ಜಾರ ಹೇಗಾರ ಮಾಡಿ ಈ ಜಗಳನ ಬಗೆಹರಿಸ್ರಿ, ಏನಾರ ಒಂದು ಉಪಾಯ ಹೇಳ್ರಿ. ನನ್ನ ಗಂಡ ಕುಂದ್ರಂದ್ರೆ ಕುಂದ್ರಬೇಕು, ನಿಂದ್ರಂದ್ರೆ ನಿಂದ್ರಬೇಕು, ಹಂಗೆ ಒಂದು ಮಂತ್ರ ಹೇಳ್ರಿ ಅಂದ. ಏನು ಹೇಳಿದ್ರಿ? ನನ್ನ ಗಂಡ ಕುಂದ್ರಂದ್ರೆ ಕುಂದ್ರಬೇಕ್ರಿ, ನಿಂದ್ರಂದ್ರೆ ನಿಂದ್ರಬೇಕು, ಒಂದು ಮಂತ್ರ ಹೇಳ್ರಿ ಅಂದ. ನನಗೂ ಗೊತ್ತಿತ್ತು ನೀವೇನು ಮಾಡ್ತೀರಿ ಅಂದರೆ ಹೆಣ್ಮಕ್ಳು ಅಲ್ಲಿ ಏನಾರು ಒಂದು ಘಟನೆ ಆಗಿದ್ರೆ ಅದು ನಮ್ಮನೆಗೂ ಆಗ್ಬೋದಲ್ಲ ಅಂತ ಯೋಚನೆ ಮಾಡ್ತೀರಿ ನೀವು. ಹಂಗೆ ಅದು ಸ್ವಲ್ಪ ಯಾರ್ದಾರ ಜಗಳ ನೋಡಿ ಇಲ್ಲಿ ಬಂದು ಜಗಳ ಆಡ್ತಿದ್ಲ ಯಾಕೆ. ಈಕಿಗೆ ಏನಾರ ಒಂದು ಮಂತ್ರಸಂತಡಿ ಅಂತ ಏನು ಮಾಡಿದ್ವಿ ನಾವು, ಭಾಳ ಹಠ ಮಾಡಿಲ್ಲ. ಏನಾರ ಒಂದು ಮಾಡ್ರಿ, ಅದಕ್ಕೆ ನನ್ನ ಗಂಡ ಸಮಾಧಾನ ಆಗ್ಬೇಕು, ನಾ ಹೇಳ್ದಂಗೆ ಕೇಳಬೇಕು, ಅವ ನನ್ನ ಕಾಲಾಗೋ ಕುಂದ್ರಬೇಕು, ಕುಂದ್ರಂದ್ರೆ ಹೋಗಂದ್ರೆ ಹೋಗ್ಬೇಕು, ಹಂಗೆ ಏನಾರ ಮಾಡ್ರಿ. ಆಯ್ತು ತಗೋ ಅಂದೆ, ನಾಳೆ ಬಾ ಅಂದೆ. ಬಂದೇ ಬಿಟ್ಲ ಆಕಿನು. ಇನ್ನೇನು ಮಾಡೋದು ಯೋಚನೆ ಮಾಡಲಿಲ್ಲ. ಆ ಪೂಜೆ ಕುಂತದ ಒಂದು ಚರಿಗೆ ಇತ್ತು ಅಲ್ಲಿ ಮುಂದೆ. ಆ ಪೂಜೆ ಕುಂತಾಗ ಒಂದು ಚರಿಗೆ ನೀರಿತ್ತು. ಸುಮ್ಮನೆ ತೆಗೆದಾಕಿ ಕೈಯಾಗ ಕೊಟ್ನಿ. ಏನು ಮಾಡ್ಬೇಕ್ರಿ ಅಂದ್ಲು. ಇದನ್ನೇನು ನನ್ನ ಗಂಡ ಕೊಡಿಸ್ಬೇಕನ ಅಂದ್ಲು. ನಿನ್ನ ಗಂಡಗಲ್ಲವ ನಿನಗೆ ಅಂದ್ಯ. ಏನು ಮಾಡ್ಬೇಕ್ರಿ? ನಿನ್ನ ಗಂಡ ಕೆಲಸ ಮುಗಿಸ್ಕೊಂಡು ಎಷ್ಟು ಗಂಟೆಗೆ ಬರ್ತಾನೆ? 6:30 7 ಗಂಟೆಗೆ ಬರ್ತಾನೆ. ಏನಿಲ್ಲ, ನಿನ್ನ ಗಂಡ ಇನ್ನೇನು ಹೊಸ್ಲಾಗ ಕಾಲು ಇಡ್ತಾನೆ ಅನ್ನೋದ್ರೊಳಗೆ ಇದ್ರ ಒಂದು ಗುಟ್ಟಕ್ಕೆ ಬಾಯಾಗ ಹಾಕೋಬೇಕು ಅಂದ್ಯ. ಏನು ಮಾಡ್ಬೇಕ್ರಿ? ಈ ಚೆರೆಗಾಗಿದ್ದ ನೀರು ಒಂದು ಗುಟ್ಟಕ್ಕೆ ನಿನ್ನ ಬಾಯಾಗ ಹಾಕ್ಕೋಬೇಕು. ಮುಂದೇನ್ರಿ, ಅವ ಎಟ್ಟರ ಬೈಲಿ ಏನಾರ ಅನ್ಲಿ, ಒಂದೇಟು ನಿನಗೆ ಹೊಡಿಲಿ, ನೀ ಮಾತ್ರ ಒಳ್ಳೆ ಮಾತಾಡಂಗಿಲ್ಲ. ಯಾಕ್ರಿ? ಕುಡಿದ್ರು ಸಾಯ್ತಿ, ಉಗುಳಿದ್ರು ಸಾಯ್ತಿ ಅಂದೆ. ಏನಂದಿ? ಕುಡಿದ್ರು ಸಾಯ್ತಿ, ಉಗುಳಿದ್ರು ಸಾಯ್ತಿ. ನೀ ಸುಮ್ಮನೆ ಅವ ಏನಂತಾನ ಏನ ಬೈತಾನ ಏನು ಅನ್ಲಾರ್ದಂಗೆ ಸುಮ್ಮನೆ ಇರ್ಬೇಕು. ನಾ ಹೇಳ್ದಂಗೆ ನೀ ಮಾಡ್ಬೇಕು. ಬಾಯಾಗ ನೀರು ಹಾಕ್ಕೊಳ್ಳೋದು, ನನ್ನ ಗಂಡ ನನ್ನ ಮಾತು ಕೇಳಿ, ನನ್ನ ಗಂಡ ನನ್ನ ಮಾತು ಕೇಳಿ, ನನ್ನ ಗಂಡ ನನ್ನ ಮಾತು ಕೇಳಿ, ನನ್ನ ಗಂಡ ನನ್ನ ಮಾತು ಇಷ್ಟ ಹೇಳ್ಬೇಕನ್ಯ. ಒಂದು ಚರಿಗೆ ನೀರು ಕೊಟ್ಟಾಕಿ ಆಯಿತು ಅಂತ ತೊಗೊಂಡು ಹೋದ್ಲ ಆಕಿ. ಗಂಡ ಕರೆಕ್ಟ್ 6:30 ಮನೆಗೆ ಬಂದ. ಆಕೆ ಓಡೋಡೋದ್ಲ ದೇವ್ರ ಮನೆಗೆ ಹೋಗಿ ಬಡಕ್ನಾಗ ಬಾಯಾಗ ನೀರು ಹಾಕೊಂಡು ಕುಂತ್ಬಿಟ್ಲಿ. ಹಿಂಗೆ ಬಸವಾಡ ಕುಂತಂಗೆ ಅವ ಬಂದ. ಅವನು ಒದರಾಟನ, ಅವನು ಹೆಂಗೆ ಕುಂತ ನೋಡಿ ದೇವ್ ಕುಂತಂಗೆ ಕೆಲಸ ಇಲ್ಲ ಬಗಸಿಲ್ಲ, ಕುಂತ ಬಿಡೋದು. ಮನೆ ಬಂದ ನುಗ್ಗ ಬೈಯಾಕತ್ನವ. ಕಣ್ಣೆ ಬಿಡ್ತೇನು? ನಡಿ ಎದ್ದಡಿ, ದಾರ್ಯಾಗ ಕುಂತಿಯಲ್ಲ ಅಲ್ಲೇ ಕುಂತು ಕುಂದ್ರ ಅಂದು ಕುಂತ ಬಿಡೋದೇನು? ನೀರು ತೊಂಬ ಕುಡಿಯಾಕ ನೀರು ತಂದು ಕೊಟ್ಲು. ನೀರು ತಂದು ಕೊಟ್ಟಿಲ್ಲ, ಚಾಯ್ ಯಾರು ಕೊಡ್ಬೇಕು? ನೀವು ಅಪ್ಪ ಕೊಡ್ತಾನೇನು? ಸಿಟ್ಟು ಬಂತಕಿ.
ಅನ್ಲಾಕಿ ಏನಾರು ಹೇಳಿ ನಮ್ಮ ಅಪ್ಪ ಸುದ್ದಿ ಬರಬೇಡ ಅನ್ಲಾಕಿ. ಚಾ ತೊಂಬೋಗಿ ನಿಮ್ಮ ಅಪ್ಪ ಏನು ದೊಡ್ಡ ಬಿನ್ಲಾಡ್ಯಾನು, ಕಣ್ಣೆಲ್ಲ ಕೆಂಪಾತು, ಒಳಗೆ ದಗ ದಗದಾಗ ಉರಿಯಾಕತ್ತಾಕಿ. ಬೈಬೇಕಂತಾಳ, ನೀರು ಹೊರಗೆ ಬರ್ತದ. ಕುಡಿಬೇಕಂತಾಳ, ಒಳಗೆ ಹೊಕ್ಕವ. ಕುಡಿದ್ರೆ ಸಾಯ್ತು ನಂದನ ಸ್ವಾಮಿ, ಉಗುಳಿದ್ರು ಸಾಯ್ತು ನಂದಾಳ. ಹಿಂಗ ಒಂದು ವಾರ ನಡೀತಿದ್ದು. ಅವ ಮನೆಗೆ ಬಂದು ಕೂಡ ಬಾಯ ನೀರು ಹಾಕ್ಕೊಳ್ಳೋದು, ಸುಮ್ಮನೆ ಕುಂತು ಬಿಡೋದು. ಆಕಿ ಸಿಟ್ಟು ಹೆಂಗಿತ್ತಂದ್ರೆ ಆ ಬಾಯಾಗ ಹಾಕೊಂಡು ನೀರು ಕುದೀತಿತ್ತು, ಒಳಗೆ ಆಪರಿ ಸಿಟ್ಟು ಬರ್ತಿತ್ತು. ಕಡ್ದು ಬಿಡೋಕೆ ಇವನು ಅಂತ ಸ್ವಾಮಿಗಳು ಹೇಳ್ಯಾರ, ಉಗುಳಂಗಿಲ್ಲ ನುಂಗಂಗಿಲ್ಲ, ಒಂದು ವಾರ ಮಾಡಂದಾರ. ಸುಮ್ಮನೆ ಬಾಯಾಗ ಹಾಕೊಳ್ಳೋದು, ನನ್ನ ಗಂಡ ನನ್ನ ಮಾತು ಕೇಳಿ, ನನ್ನ ಗಂಡ ನನ್ನ ಮಾತು ಕೇಳಿ ಹಂಗೊಂದು ಕುಂದ್ರದು. ಹಿಂಗೆ ಮಾಡಿಲ್ಲಕ್ಕೆ ಒಂದು ವಾರ ಆದಮೇಲೆ ಅವಂಗ ಸ್ವಲ್ಪ ಜೀವ ಚುರ್ರ ಅಂತ ಗಂಡಗೆ. ನನ್ನ ಹೆಂಡತಿಗೆ ಏನಾರ ಆಗೈತೆ ಯಪ್ಪ, ಇಟ್ಟು ಬೈಯಾಕತ್ತೀನಿ, ಇಟ್ಟು ಉಗುಳಾಕತ್ತೀನಿ, ಇಟ್ಟು ಅಸಹ್ಯ ಮಾಡಾಕತ್ತೀನಿ. ಅವ್ರ ಅಪ್ಪನ ಬೈದ್ನಿ, ಅವ್ರ ಅವ್ವನ ಬೈದ್ನಿ, ಅವ್ರ ತಮ್ಮನ ಬೈದ್ನಿ, ಅವ್ರ ಅಣ್ಣನ ಬೈದ್ನಿ, ಎಲ್ಲರನ್ನು ಬೈದ್ರು ಕೂಡ ಒಂದು ವಾರ ನನ್ನ ಹೆಂಡತಿ ನನಗೆ ಒಂದು ಮಾತು ಅಂದಿಲ್ಲಲ್ಲ. ನನಗೆ ಪಾಪ ಅನ್ಸಾಕತ್ತೈತಿ, ನನ್ನ ಹೆಂಡತಿ ಎಷ್ಟು ಒಳ್ಳೆಯವಳಾಗ್ಯಾಳ, ಎಷ್ಟು ಬದಲಾಗ್ಯಾಳ. ಒಂದು ಮಾತು ಪಿಟ್ಟಂತ ಒಳ್ಳೆ ಬೈವಲ್ಲು, ಒಂದು ಮಾತು ಏನೋ ಅನ್ಲವಲ್ಲು. ನೀರು ತೊಗೊಂಬಂದ್ರೆ ನೀರು ತರ್ತಾಳ, ಚಾ ತೊಗೊಂಬಂದ್ರೆ ಚಾ ತರ್ತಾಳ, ಊಟ ತೊಗೊಂಬಂದ್ರೆ ಊಟ ತರ್ತಾಳ. ಅದು ಸರಿ ಇಲ್ಲ ಅಂದ್ರೆ ಸುಮ್ಮನೆ ಬೈಸ್ಕೊತಾಳ. ಇಷ್ಟೆಲ್ಲ ಮಾಡಾಕತ್ತಾಳ. ಬೆಳಗಿಂದ ಕೆಲಸ ಮಾಡಿ ಮತ್ತೆ ನನ್ನ ಕೈಯಾಗ ಬೈಸ್ಕೊಂಡ್ರು ಒಂದು ಮಾತು ಅನ್ನುವಲ್ಲು. ನನ್ನ ಹೆಂಡತಿಗೆ ಏನಾರ ಇವತ್ತು ಒಯ್ಯನ ಅಂತೇಳಿ ಜಿಲೇಬಿ ತೊಗೊಂಡು ನೀವು ಮಗ ಜಿಲೇಬಿ ತೊಗೊಂಡು ಹೋಗಿ ಆಕೆ ಮುಂದೆ ಇಟ್ಟು, ಏನಾಗ್ಯದ ಹೇಳ ಯವ್ವ, ಏನಾಗ್ಯದ ಹೇಳಮ್ಮ, ಏನಾಗ್ಯದ ಹೇಳ ಅಂದ್ಕೊಳ್ಳಿ. ಆಕೆ ಗೊತ್ತಾಗಿತ್ತು, ಅಜ್ಜರು ಹೇಳ್ಯಾರ 5 ದಿನ ಆದಮೇಲೆ ಅವ್ನು ನಿನ್ನ ಮಾತು ಕೇಳ್ತಾನ ಅಂತೇಳಿ. ಈಗ ನೋಡಿಬಿಡೋಣ ಕುಂದ್ರತಾನ ಅಂತೇಳಿ. ಅಂದ್ಲ ಆಕಿ. ಕುಂತ ಸುಮ್ಮನೆ ಏನು ಹೇಳ ಯವ್ವ, ಏನಾಗೈತಿ, ನೀ ಹೇಳ್ದಂಗೆ ಕೇಳ್ತೀನಿ, ನೀ ಸುಮ್ಮನೆ ಇರಬೇಡ. ನೀ ಸುಮ್ಮನೆ ಇದ್ದಷ್ಟು ನಂಗೆ ನೋವಾಗತ್ತೈತಿ. ನೀ ಕುಂದ್ರಂದ್ರೆ ಕುಂದಿರ್ತೀನಿ, ನಿಂದ್ರಂದ್ರೆ ನಿಂದಿರ್ತೀನಿ, ಏನು ಮಾಡಲಿ ಹೇಳು, ನೀ ಮಾತಾಡು. ನೀನ ನನ್ನ ಜೀವ, ನೀನ ನನ್ನ ಪ್ರಾಣ ಹಾನಾಕತ್ ನೀವು. ಹಾಗೆ ಅಂತ ಸ್ವಾಮಿಗಳು ಕೊಟ್ಟ ನೀರು ಕೆಲಸ ಆತ ಅನ್ಲಕ್ಕೆ. ಅವಾಗ ಸಂಸಾರ ಏನಾಯ್ತು, ಆಕಿಗೆ ಅರ್ಥ ಆಯ್ತು. ಸೀದ ಚರಿಗೆ ನೀರು ತೊಗೊಂಡು ಸೀದ ನಂತಕ್ಕೆ ಬಂದ್ಲು. ಅಜ್ಜರ ನೀವು ಕೊಟ್ಟ ನೀರು ಕೆಲಸ ಮಾಡ್ತೀರಿ, ನನ್ನ ಗಂಡ ನನ್ನ ಮಾತು ಕೇಳಾಕತ್ತೀರಿ, ಇದ್ರಾಗ ಏನು ಮಂತ್ರಿಸಿ ಕೊಟ್ಟಿದ್ರಿ ಅಂದ್ಲ ಆಕೆ. ಸುಮ್ಮನೆ ಕೆದ್ರಾಕಿ ಆಕಿನು. ಸುಮ್ಮನೆ ಹೆಣ್ಮಕ್ಳಲ್ಲಿ ನೀವೇನು ಸಾಮಾನ್ಯ ಇಲ್ಲ ನೀವು, ಅದನ್ನು ಕೇಳೇ ಬಿಡೋದು. ಕೇಳಿ ಕೆದರ ಮಟ್ಟ ಸಮಾಧಾನ ಇರಲ್ಲ. ಆಕೆ ಸುಮ್ಮನೆ ಹೋಗ್ಬಿಡೋಕ್ಕಾಗಿತ್ತು. ನನಗೆ ಕೇಳಿಲ್ಲ ಆಕೆ. ಅಂಥ ಪವರ್ಫುಲ್ ಮಂತ್ರ ಏನು ಹಾಕಿದ್ರಿ ಇದ್ರಾಗ. ಮದುವೆಯಾಗಿ 20 ವರ್ಷ ಆಗೈತೆ, ನನ್ನ ಗಂಡನ ಮಾತು ಕೇಳಿಲ್ಲ. ಬರೀ 5 ದಿನದಾಗ ಈ ನೀರು ಕೆಲಸ ಮಾಡಿತ್ತಂದ್ರೆ ಎಂಥ ಮಂತ್ರ ಐತಿ ಹೇಳ್ರಿ ಜರ ಅಂದ್ಲ ಆಕೆ. ಯಾವ ಮಂತ್ರ ಇಲ್ಲ, ಸುಡುಗಾಡಿಲ್ಲ ಯವ್ವ, ನಿನ್ನ ಬಾಯಿನ ದೊಡ್ಡ ಬಾಯಿ ಮಾತೈತಿ, ಅದನ್ನು ಬಂದ್ ಮಾಡಕ್ಕೆ ಬಾಯಾಗ ನೀರು ಹಾಕೊಂತ ಹೇಳಿದ್ ನಾನು. ನೀ ಶಾಂತಿ ಇದ್ರೆ ನಿನ್ನ ಗಂಡ ಶಾಂತಿ ಇರ್ತಾನ, ನೀ ಎಷ್ಟು ಸಮಾಧಾನ ಇರ್ತೀನಿ ನಿನ್ನ ಗಂಡ ಅಷ್ಟು ನಿನ್ನ ಮಾತು ಕೇಳ್ತಾನ ಅನ್ನಿ. ಆವಾಗ ಆಕೆಗೆ ಅರ್ಥ ಆಯ್ತು, ಸಂಸಾರ ಅಂತಕ್ಕಂಥದ್ದು ಶಾಂತಿಯಿಂದ ಸಮಾಧಾನದಿಂದ ಹೋದ್ರೆ ಜೀವನ ಚಂದ ಇರ್ತದಂತೇಳಿ.